ಹಾಕ್ಬಿಡಿ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಪ್ರತಿ ಪಿಕ್ಚರ್ಲು ಕೂಡ ನಾನು ಪೀಠಿಗೆ ಹಾಕಿ ಎಲ್ಲ ಪಿಕ್ಚರ್ಲು ಋಷಭ್ ಸರ್ದು, ಪ್ರಮೋದ್ ಅವರು ಹ್ಯಾಂಡ್ ಓವರ್ ಮಾಡ್ಕೋತಾ ಇದ್ರು ಮೈಕ್ನ. ಇವತ್ತಿಂದ ಸ್ವಲ್ಪ ಬದಲಾಗಿದೆ. ನಾನು ಪೀಠಿಗೆ ಹಾಕ್ತಾ ಇದ್ದೀನಿ, ಋಷಭ್ ಶೆಟ್ಟಿ ಇದನ್ನ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಈಗಷ್ಟೇ ಶ್ರಾವಣ ಮಾಸ ಶುರುವಾಗಿದೆ. ಇಷ್ಟೊಂದು ಪತ್ರಿಕಾಗೋಷ್ಠಿಗಳು ಇವತ್ತು ನಾಲ್ಕನೇ ಪ್ರೆಸ್ ಮೀಟ್ ಇದು, 4 ಇದೆ ಇವತ್ತು ಪ್ರೆಸ್ ಮೀಟು. ಇದೇ ತರನೇ ಹೆಂಗೆ ಪ್ರೆಸ್ ಮೀಟ್ಗಳು ಜಾಸ್ತಿ ಆಗ್ತಾ ಇದೆಯೋ ಅದೇ ತರನೇ ಚಿತ್ರಮಂದಿರಕ್ಕೆ ಜನಗಳು ಬರಲಿ ಅಂತ ಕೇಳ್ಕೊಳ್ತಾ, ಮತ್ತು ಚಿತ್ರರಂಗದಲ್ಲಿ ಹೀರೋ ಕೊರತೆ ಅಂತ ಅಲ್ಲಲ್ಲೇ ಮಾತು ಬರ್ತಾ ಇದೆ. ಖಂಡಿತವಾಗ್ಲೂ ಇಲ್ಲ. ಇನ್ನೊಬ್ರು ಹೀರೋ ರೆಡಿ ಇದ್ದಾರೆ, ಪ್ರಮೋದ್ ಶೆಟ್ರು. ಆಯ್ತಾ, ಇವತ್ತಿಂದ ಹೀರೋ ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತೀಯ ಲಾಫಿಂಗ್ ಬೂತ್ ಮುಖಾಂತರ. ಹಾಗಾಗಿ ಅವ್ರಿಗೂ ಸ್ವಾಗತ ಕೊಡ್ತಾ, ಉಳಿದಿದ್ದನ್ನ ಇನ್ನ ಮುಖ್ಯದ್ದು ರಿಷಬ್ ಶೆಟ್ರು ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೋಡಿ, ಪ್ರೊಡ್ಯೂಸರ್ ಆದ್ಮೇಲೆ ಇದೆಲ್ಲ ಮಾಡ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಲಾಫಿಂಗ್ ಬುದ್ಧ ಪತ್ರಿಕಾಗೋಷ್ಠಿಗೆ ಪತ್ರಿಕೆಯಿಂದ ಬಂದಿರುವಂತಹ, ಟಿವಿಯಿಂದ ಬಂದಿರುವಂತಹ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮೋಸ್ಟ್ಲಿ ರೇಣುಕಾಂಬದಲ್ಲಿ ಈ ತರ ಒಂದು ಹೌಸ್ಫುಲ್ ಪ್ರೆಸ್ ಮೀಟ್ ಇದೆ ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ ನಾವು ಮಾಡಿದಾಗ. ಹೌದು. ಸೊ ನೀವೆಲ್ಲ ಬಂದು ಹೆಂಗಿಲ್ಲ ಹೌಸ್ಫುಲ್ ಮಾಡಿದಿರ, ಜನರು ಥಿಯೇಟರ್ಗೆ ಬಂದು ಹೌಸ್ಫುಲ್ ಮಾಡಿದ್ರೆ ಸಿನಿಮಾಕ್ಕೆ ಇನ್ನೂ ಒಳ್ಳೇದಾಗತ್ತೆ ಅಂತ ಅನ್ಕೊಳ್ತೀನಿ ನಾನು. ಮೊದಲಿಗೆ ಹಾಡು ಸ್ವಲ್ಪ ತಡ ಆಗಿ ಶುರುವಾಗಿರೋದ್ರಿಂದ ಹಾಡು ಆಲ್ರೆಡಿ ನಾವು ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದೀವಿ. ಎಲ್ಲರೂ ಇಲ್ಲೊಂದ್ಸಲ ಹಾಡನ್ನ ನೋಡ್ಬಿಡೋಣ. ಅದಾದ್ಮೇಲೆ ವೇದಿಕೆಗೆ ಎಲ್ಲರೂ ನಾನು ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು. ನೋಡಿದೀವಿ ಸೇರ್ತದೆ. ನಮ್ಮ ಪ್ರೊಡಕ್ಷನ್ ಅಲ್ಲೇ 2ನೇ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಭರತ್ ರಾಜ್ ಅವರು. ಮೊದಲನೇ ಸಿನಿಮಾ ನಾನು ಆಕ್ಟ್ ಮಾಡಿದ್ದೆ, ಹೀರೋ ಅಂತ ಸಿನಿಮಾ ಮಾಡಿದ್ವಿ. ವೇದಿಕೆಗೆ ಬರಬೇಕು. ಚಿತ್ರದ ನಾಯಕರುಗಳು ವಿಶೇಷವಾಗಿ ಪ್ರಮೋದ್ ಶೆಟ್ರು ಮುಖ್ಯ ಪಾತ್ರದಲ್ಲಿದ್ದರೆ ಒಂದು ವಿಶೇಷವಾದಂತಹ ಪಾತ್ರವನ್ನ ದಿಗಂತ್ ಅವರು ನಿರ್ವಹಿಸಿದ್ದಾರೆ. ಅದರ ಬಗ್ಗೆ ಮಾತಾಡೋಣ. ಅದೊಂದು ಬಹಳ ಅದ್ಭುತವಾದಂತಹ ಒಂದು ವಿಷಯ ನಡೆದಿರುವಂತದ್ದು. ಪ್ರಮೋದ್ ಅವರು ಮತ್ತೆ ಕೂತ್ಕೊಳ್ಳಿ ಮುಂದೆ ಆಯ್ತಾ ಜಾಸ್ತಿ. ಓಕೆ, ನೆಕ್ಸ್ಟ್ ಹತ್ರ ಚಿತ್ರದ ನಾಯಕಿ ತೇಜು ಬೆಳವಡಿ ಅವರು ವೇದಿಕೆಗೆ ಬರಬೇಕು. ಸೊ ನಮ್ಮ ಚಿತ್ರನ 30ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇದೀವಿ. ಮಾಡ್ತಿರೋದು KRG ಸ್ಟುಡಿಯೋ. ಕಾರ್ತಿಕ್ ಗೌಡ್ರು ದಯವಿಟ್ಟು ಮೇಲ್ ಬರಬೇಕು. ಶುರುವಿಂದನೂ ನನ್ನ ಮೊದಲನೇ ಸಿನಿಮಾದಿಂದನೂ ನನ್ನ ಸಿನಿಮಾಗಳಿಗೆ ಸಾಹಿತ್ಯವನ್ನು ಬರಿತಾ ಬಂದಿರುವಂತ ಪ್ರೀತಿಯ ಕಲ್ಯಾಣ್ ಸರ್ ಅವರು ದಯವಿಟ್ಟು ಬರಬೇಕು. ಈ ಹಾಡನ್ನು ಕೂಡ ಅವರೇ ಬರೆದಿರುವಂತದ್ದು. ಈ ಸಿನಿಮಾದ DOP ನನ್ನ ಮೊದಲನೇ ಸಿನಿಮಾಗೆ DOP ಆಗಿದ್ದಂತ ವೆಂಕಟೇಶ್ ಅಂಗರಾಜ್ ಅವರ ಶಿಷ್ಯ ಚಂದ್ರಶೇಖರ್ ಕೂತ್ಕೊಳ್ಳುತ್ತೆ ಪ್ಲೀಸ್. ಹಾಡು ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ಜನರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ನಾನು. ತುಂಬಾ ಪ್ರೀತಿಯಿಂದ ಮಾಡಿರುವಂತಹ ಒಂದು ಸಿನಿಮಾ. ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಲ್ಲಿ ಸರ್ಕಾರಿ ಆದ ತಕ್ಷಣ ಭರತ್ ರಾಜು ಈ ಸಿನಿಮಾದ ಕಥೆಯನ್ನ ತಗೊಂಡ್ಬಂದಿದ್ರು. ಕೋವಿಡ್ ಆಯ್ತು. ಸೊ ಹೀಗೆ ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಹೋಗ್ತಾ 2 ಲಾಕ್ಡೌನ್ಗಳಾದ್ಮೇಲೆ ಈ ಸಿನಿಮಾನ ಶುರು ಮಾಡುವಂತ ಸಿಚುವೇಶನ್ ಬಂತು. ಈಗ ಸಂಪೂರ್ಣ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ಸೊ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಬೇಕು, ಎಲ್ಲರ ಹಾರೈಕೆ ಬೇಕು. ಈ ಸಿನಿಮಾ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು. ಆಮೇಲೆ SK ಉಮೇಶ್ ಸರ್ ಬಂದಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಅವರು ಕೂಡ ಒಂದು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ ಸಿನಿಮಾದಲ್ಲಿ. ನಿಮ್ದು ಡೆಬ್ಯೂ ಸರ್ ಈ ಫಿಲ್ಮು. ಸೊ ಹಾಗಾಗಿ ತುಂಬಾ ಕಲಾವಿದರುಗಳು ತುಂಬಾ ಅದ್ಭುತವಾಗಿ ಮಾಡಿರುವಂತ ಒಂದು ಸಿನಿಮಾ. ನನಗೆ ಈ ಸಿನಿಮಾ ಯಾಕೆ ಇಷ್ಟ ಅಂತಂದ್ರೆ, ಒಂದು ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳು ಬಂದಿರುತ್ತೆ. ಆದ್ರೆ ಅವರ ಪರ್ಸನಲ್ ಲೈಫ್ ಹೇಗಿರುತ್ತೆ, ಅವರ ಇಮೋಷನ್ಸ್ ಏನು, ಯಾವುದೋ ಒನ್ ಸೈಡ್ ಮಾತ್ರ ನೋಡಿರ್ತೀವಿ ನಾವು. ಅವರ ಜೀವನದಲ್ಲಿ ಏನ್ ನಡೆಯುತ್ತೆ, ಅವರ ಬದುಕನ್ನ ಹೇಗೆ ಕಟ್ಕೊಂಡಿರ್ತಾರೆ, ಅವ್ರ ಸಂಸಾರ ಹೇಗಿರುತ್ತೆ. ಸೊ ಇವೆಲ್ಲದನ್ನ ಇಟ್ಕೊಂಡು ಒಂದು ಬೆಳಕು ಚೆಲ್ಲುವಂತ ಒಂದು ಅದ್ಭುತವಾದಂತ ಕತೆ. ಸೊ ಅಂತ ಕಥೆನ ಅವ್ರು ತಂದಾಗ ನನಗೆ ಬಹಳ ಇಷ್ಟ ಆಯ್ತು. ಅಂಡ್ ಈ ಪಾತ್ರಕ್ಕೆ ಪ್ರಮೋದ್ ಅವರು ತುಂಬಾ ಅದ್ಭುತವಾಗಿ ಸೂಟ್ ಆಗ್ತಾರೆ ಅಂತ ಅನಿಸ್ತು. ಮತ್ತೆ ಭರತರಾಜು ಹೇಳಿದ್ರು ಮುಂಚೆನೆ, ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ನಾನು ಪ್ರಮೋದ್ ಸರ್ ಜೊತೆಗೆ ಮಾಡ್ತೀನಂತ. ಬಟ್ ಅದನ್ನ ಸ್ವಲ್ಪ ನಾವು ಲಾಕ್ಡೌನ್ ಅಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡಂಗ ಆಗ್ಬಿಡ್ತು ಅವ್ರಿಗೆ. ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ಮ್ ಮಾಡಿದ್ದಾರೆ ಭರತರಾಜ್ ಅವರು.
ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಸೊ ಅಷ್ಟೇ, ಪ್ರೊಡ್ಯೂಸರ್ಗೆ ಮಾತಾಡೋದೇನಿಲ್ಲ, ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ನಿರ್ದೇಶಕರಿಂದ ಶುರು ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಹೌದು, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ರಾಜ್ ಅಂತ. ಇದೇ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ. ಅವತ್ತು ಇದೇ ತರ ತುಂಬಾ ಟೆನ್ಷನ್ ಆಗಿತ್ತು. ನಾನು ಆಕ್ಚುಲಿ 2 ಲೈನ್ ಮಾತಾಡ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದೆ. ಇವತ್ತು ಸ್ವಲ್ಪ 4 ಲೈನ್ ಆದ್ರೂ ಮಾತಾಡಿ ಟ್ರೈ ಮಾಡ್ತೀನಿ. ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೋ ಸ್ವಲ್ಪ ಭಯ ಆಗುತ್ತೆ ನನ್ಗೆ, ಅಷ್ಟೇ ಆಗ್ಬಿಟ್ರೆ ಏನಿಲ್ಲ. ಸೊ ಲಾಫಿಂಗ್ ಬುದ್ಧ ನಾವು ಕಳೆದ ವರ್ಷ ಮಾರ್ಚ್ ಅಲ್ಲಿ ನಾವು ಶೂಟಿಂಗ್ ಶುರು ಮಾಡಿ 3 ಹಂತದ ಸ್ಕೆಡ್ಯೂಲ್ ಅಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ. ಲಾಸ್ಟ್ ಇಯರ್ ನಾವು ಒಂದು 44 ಡೇಸ್ ನಾವು ಶೂಟ್ ಮಾಡಿದೀವಿ. ಭದ್ರಾವತಿ, ಸಾಗರ, ಮತ್ತೆ ಕಾರ್ಗಲ್, ಜೋಗದ ಹತ್ರ ಕಾರ್ಗಲ್, ಮತ್ತೆ ಬ್ಯಾಂಗ್ಳೂರಲ್ಲಿ ನಾವು ಒಂದು 3-4 ದಿನ ಶೂಟ್ ಮಾಡಿದ್ವಿ. ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ, ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್. ಅವರು ತುಂಬಾ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ. ಈ ವರ್ಷನೇ ತುಂಬಾ ದೊಡ್ಡ ಹಿಟ್ ಆದಂತ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂತ ವಿಷ್ಣು ವಿಜಯ್ ಅವರು. ಅಂಡ್ ನನಗೆ ಸಿನಿಮಾಟೋಗ್ರಫರ್ ಆಗಿ ಚಂದ್ರಶೇಖರ್ ಅವರು, ನಾನು ಚಂದ್ರಣ್ಣ ಅಂತ ಕರಿತೀನಿ. ಅವರು ಆಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡ್ಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ರೆ, ಅವರು ಆ ಸಿನಿಮಾಗೆ ವೆಂಕಟೇಶ್ ಅಂಗರಾಜ್ ಅವರು DOP, ಅವ್ರಿಗೆ ಅಸೋಸಿಯೇಟ್ ಆಗಿದ್ರು. ಅಂಡ್ ನಾವಿಬ್ರು ಸೇರ್ಬಿಟ್ಟು ಒಂದು ಸಿನಿಮಾ ಮಾಡೋವಾಗಿದೆ. ಅಂಡ್ ಅವರು ಈ ಸಿನಿಮಾಗೆ ತುಂಬಾ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ತಂದ್ಕೊಟ್ಟಿದ್ದಾರೆ. ಅಂಡ್ ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಅಂಡ್ ಇದು ತುಂಬಾ ನಾನು ಇನ್ನು ನೆಕ್ಸ್ಟ್ ಪ್ರಮೋದ್ ಸರ್. ಹಾ, ಹೌದು ಸರ್, ಹೌದು. ಇಲ್ಲ, ಪರ್ಸನಲ್ ವಿಚಾರವಾಗಿ ಇರುತ್ತೆ, ಬಟ್ ಅದು ತುಂಬಾ ಫ್ಯಾಮಿಲಿ ಮೇಲೆ ಹೋಗಲ್ಲ. ಇದರಲ್ಲಿ ಹ್ಯೂಮರ್ ಇದೆ. ಕಾಮಿಡಿ ಅಂತಂದ್ರೆ ಒಂದು ಲೈಟ್ ಆಗಿರುವಂತ ಹ್ಯೂಮರ್ ಇದೆ, ಒಂದು ಡ್ರಾಮಾ. ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ್ ಒಂದು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್. ಅವನದು ಲೈಫ್ ಈ ಆಕ್ಚುಲಿ ಸಾಂಗ್ ನೀವು ನೋಡಿದ್ದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ. ಒಂದು ಸಿನಿಮಾ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತೀವಲ್ಲ, ಈ ಸಾಂಗ್ ಇಂದ ಇಡೀ ಕಥೆದು ಒಂದು ಚೇಂಜ್ ಆಗುವಂತ ಜಾಗ ಇದು. ಸಾಂಗ್ ಈಗ ಮುಖ್ಯವಾಗಿ ಒಂದು 3 ಜನದ ಲೈಫ್ ಅಲ್ಲಿ ಒಂದು ದೊಡ್ಡ ತಿರುವು ಪಡ್ಕೊಳುತ್ತೆ ಈ ಸಾಂಗ್ ಆದ್ಮೇಲಿಂದ. ಸೊ ಅವನ್ ಜರ್ನಿ ಇದಾದ್ಮೇಲಿಂದ ಅವ್ನು ಏನೇನಾಗುತ್ತೆ ಅನ್ನೋದನ್ನ ತೋರ್ಸ್ಕೊಂಡು ಹೋಗಿದ್ವಿ. ತುಂಬಾ ಹ್ಯೂಮರಸ್ ಆಗಿರುತ್ತೆ ಸರ್. ಹಾ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು, ಎಲ್ಲಾನು ಮಾಡೋದು ಹೊಟ್ಟೆಗಾಗಿ ಅಂತ. ಅವ್ರದೊಂದು ಪ್ರಬಂಧಗಳದೊಂದು ಬುಕ್. ಅವರು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಳಿಸ್ಕೊಳಕ್ ಹೋದಾಗ ಅಲ್ಲೇ ಅವ್ರಿಗಾಗಿದ್ದಂತ ಒಂದು ಅನುಭವಗಳನ್ನ ತುಂಬಾ ಹ್ಯೂಮರಸ್ ಆಗಿತ್ತು. ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದು. ಅದ್ರ ಒಂದು ಲೊಕೇಶನ್ ಅಲ್ಲಿ ಒಬ್ಬ ದಡುತಿ ವ್ಯಕ್ತಿ ಹೋಗಿ ಅವ್ನು ತೂಕ ಇಳಿಸ್ಕೊಳಕ್ ಹೋದಾಗ ಅಲ್ಲಿ ಅವನಿಗೆ ಆಗುವಂತ ಪೇಚುಗಳನ್ನೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ. ಅದು ಪ್ರಮೋದ್ ಅದನ್ನ ಮಾಡಕ್ಕೆ ಹೋದಾಗ ಅದರಲ್ಲಿ ಅವರು ಸ್ವಗತವಾಗಿ ಬರ್ದಿತ್ತಲ್ಲ, ಅವ್ರದ್ದು ಅನುಭವ ಕಥನ ತರ ಇತ್ತು, ನಾನು ಹೋಗಿದ್ದು ಅಂತ. ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದ್ರೂ ಒಂದ್ ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ. ಇವನ್ ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ. ಅಂದ್ರೆ ನಾನು ಬರೀಬೇಕಾದ್ರೆ ಯೂಶಲಿ ಮೇನ್ ಪ್ರೊಟಾಗನಿಸ್ಟ್ ಪ್ರೊಫೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೊಫೆಷನ್ ಇಂದನೇ ಅವರು ಕೆಲವೊಂದು ನಮಗೆ ಕಥೆಗಳದ್ದು ಚೇಂಜಸ್ ಆಗುವಂತ ಸುಮಾರು ಇದ್ದಿರ್ತವೆ. ಸೊ ಇವ್ನು ಏನಾಗಿರ್ಬೋದು, ಒಂದು PT ಮಾಸ್ಟರ್ ಆಗಿದ್ರೆ ಹೆಂಗೆ, ಅಥವಾ ಇನ್ನೊಂದು ಕಿರಾಣಿ ಅಂಗಡಿಯಲ್ಲಿ ಇದ್ರೆ ಹೆಂಗೆ, ಆ ತರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬ್ ಅಲ್ಲಿ. ಅದು ಹಿಮಾಚಲ್ ಪ್ರದೇಶ್ ಅಲ್ಲಿ ನಡೆದಿರುವಂತ ಒಂದು ಘಟನೆ. ಅದು ಅಲ್ಲಿರೋ ಒಬ್ರು SP ಒಂದು ಪೊಲೀಸ್ಗಳದೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಚೆಕಿಂಗ್ ಮಾಡಿ ಆಗಿರುವಂತ ಒಂದು ಘಟನೆ. ಅದು ಲೈವ್ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು, ಮೀಡಿಯಾಲೆಲ್ಲ ತುಂಬಾ ಕವರೇಜ್ ಆಗಿತ್ತು. ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ. ಅದನ್ನ ನೋಡ್ಬೇಕಾದ್ರೆ ಕಮೆಂಟ್ಸ್ ಅಲ್ಲೆಲ್ಲ ತುಂಬಾ ಕೆಟ್ಟದಾಗಿ ಇವರು ಪೊಲೀಸರೆಲ್ಲ ಇವ್ರು ಹಿಂಗೆ ಆಗ್ಬೇಕು, ಹಂಗಾಗಬೇಕು, ಹಿಂಗಿರ್ಬೇಕು, ಅದಿರ್ಬೇಕು. ಅದ್ ನನ್ಗೆ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಒಂಥರ, ಅಂದ್ರೆ ಆ ವ್ಯಕ್ತಿ ತುಂಬಾ ಅಳ್ತಾ ಇದ್ದ. ಅಲ್ಲಿನೂ ಒಬ್ಬ ಕಾನ್ಸ್ಟೇಬಲ್ ಅವ್ರ SP ತುಂಬಾ ಬೈದ್ಬಿಟ್ಟು, ಏನ್ರಿ ನೀವು ನೋಡ್ಕೊಳಕ್ ಆಗಲ್ವಾ ನಿಮಗೆ ದೇಹ ಹಾಗೆ ಹೀಗೆ ಅಂತ. ಅವ್ನು ತುಂಬಾ ಕಣ್ಣಲ್ಲೆಲ್ಲ ನೀರ್ ಹಾಕ್ಬಿಟ್ಟು ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ರು ಆ ಕಾನ್ಸ್ಟೇಬಲ್. ಅದ್ರಲ್ಲಿ ನಾನು ಅನ್ಕೊಂಡೆ, ಇವನು ಇವತ್ತು ವಾಪಸ್ ಮನೆಗೆ ಹೋದ್ರೆ ಅವ್ನ ಮನೇಲಿ ಪರಿಸ್ಥಿತಿ ಹೇಗಿರ್ಬೋದು, ಅಂದ್ರೆ ಅವಾಗ ಅವ್ನ ಮನೇಲಿ ಯಾರು ಇರ್ತಾರೆ, ಏನಿರ್ಬೋದು, ಇವನ್ ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನ್ ಅಲ್ಲಿ. ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದೆ ಕಥೆನ. ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಸಿನಿಮಾ ಸಿಕ್ಕಿದ್ದು. ಅವಾಗ ಆ ಕತೆ ಅಲ್ಲಿಗೆ ಮುಗೀತು.
ನೀವು ಸಿನಿಮಾ ನೋಡ್ಬೇಕದು. ಆಗಿಲ್ಲ ಆಗಿಲ್ಲ. ಹೌದು, ಆಕ್ಚುಲಿ ಇವ್ರಿಗೆ ಅಂದ್ರೆ ನಾನು ಇವ್ರ ಕತೆ ನರೇಟ್ ಮಾಡಕ್ ಹೋದಾಗ ಇವ್ರಿಗೆ ತುಂಬಾ ಖುಷಿ ಆಯ್ತು. ನಮ್ಮ ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದ್ ಸಿನಿಮಾ ಮಾಡಿದಿರಲ್ರಿ, ಪರವಾಗಿಲ್ಲ. ಆಕ್ಚುಲಿ ಸ್ಪೆಷಲಿ ಈ ಸಾಂಗ್ ತುಂಬಾ ಅವ್ರಿಗೆ ಇಷ್ಟ ಆಗಿದ್ದಂತ ಸಿಚುವೇಶನ್. ಅಂಡ್ ಅವರು ತುಂಬಾ ಹೇಳಿದ್ರು ಆಕ್ಚುಲಿ ನಮ್ಗೆ ಈ ತರ ಇರುತ್ತೆ ಈ ತರ, ಬಟ್ ಅವ್ರು ಹೇಳಿದ್ದೆಲ್ಲ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ತುಂಬಾ ಏನೋ ಬೇರೆ ಎಲ್ಲ ಹೇಳು ಸಿನಿಮಾ ಮಾಡಕ್. ಹೌದೌದು. ಹಾ, ಮಾಡ್ಬೋದು. ಇದೊಂದು ಫಂಕ್ಷನ್ ಅಲ್ಲ ಸರ್, ಅದೊಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಅಂತ, ಪೊಲೀಸರು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗುತ್ತೆ ಅಲ್ಲಿ. ಊರ್ ವೈಸ್ ನಾವೊಂದು, ನನ್ಗೆ ಮಾಲ್ಗುಡಿ ಡೇಸ್ ತುಂಬಾ ಇನ್ಸ್ಪೈರ್, ನನ್ ತುಂಬಾ ಖುಷಿ ಇಷ್ಟ ಆಗುವಂತ ಇದೊಂದು. ಹೆಂಗೆ ಶಂಕರ್ ನಾಗ್ ಅವರು ಒಂದು ಮಾಲ್ಗುಡಿ ಅಂತ ಒಂದು ಊರನ್ನ ಕ್ರಿಯೇಟ್ ಮಾಡಿದ್ರು. ಆಕ್ಚುಲಿ ಈ ವೈಬ್, ಈ ಫಿಲ್ಮ್ ಒಂದು ವೈಬ್ ನಿಮ್ಗೆ ಅದೇ ತರ ಅನ್ಸುತ್ತೆ. ನಾನು ಇದಕ್ಕೆ ನೀರೂರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದೀನಿ. ನಿಮ್ಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಒಂದು ಫ್ಲೇವರ್ನ ಅದೇ ರೀತಿ ತರಕ್ಕೆ, ಇಲ್ಲಿ ಕ್ಯಾರೆಕ್ಟರ್ಗಳು, ಪಾತ್ರಗಳು ಬಿಹೇವ್ ಮಾಡೋದಾಗ್ಲಿ, ಅವ್ರ ನಡುವೆ ಇರೋ ಇದಾಗ ಆ ಕಥೆಯಲ್ಲಿ ಏನ್ ನಡೆಯುತ್ತೆ ಅದೆಲ್ಲ ನಿಮ್ಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ ನಿಮಗೆ. ಮಾಲ್ಗುಡಿ ಡೇಸ್ ಒಂದು ಹ್ಯೂಮರ್ ಇತ್ತಲ್ಲ, ಅದ್ರದ್ದೊಂದು ಟ್ರೀಟ್ಮೆಂಟ್ ಇತ್ತಲ್ಲ, ಸ್ವಲ್ಪ ನಾನು ಅದನ್ನ ತರಕ್ ಟ್ರೈ ಮಾಡಿದ್ದೆ. ನನಗೆ ತುಂಬಾ ಫೇವರೇಟ್ ಅವರು ಮಾಲ್ಗುಡಿ ಡೇಸ್ ಆಗ್ಲಿ, ಆಮೇಲೆ ಆರ್ ಕೆ ನಾರಾಯಣ್ ಅವರಾಗ್ಲಿ, ಮತ್ತೆ ತೇಜಸ್ವಿ ಅವರು. ನನ್ಗೆ ಆ ತೇಜಸ್ವಿ ಅವರ ಬರಹಗಳಲ್ಲಿರುವಂತ ಫ್ಲೇವರ್ನ ನಾನು ಸ್ಕ್ರೀನ್ ಮೇಲೆ ತರಕ್ ಟ್ರೈ ಮಾಡಿದ್ವಿ. ಲಾಫಿಂಗ್ ಬುದ್ಧ, ಆಕ್ಚುಲಿ ಲಾಫಿಂಗ್ ಬುದ್ಧ ಬುಧಾಯಿ ಅಂತೇಳಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಇದ್ದಂತ ಒಬ್ಬ. ಆ ವ್ಯಕ್ತಿ ಆಕ್ಚುಲಿ ಬುದ್ಧಗೆ ಅವ್ರಿಗೇನು ಸಂಬಂಧ ಇಲ್ಲ. ಅವನೇನಂದ್ರೆ ಅವ್ನು ಎಲ್ಲಿ ಹೋಗ್ತಾನೆ ಅವ್ನು ಖುಷಿ ಇರುತ್ತೆ. ಈ ಅವನು ಓದಲ್ಲೆಲ್ಲ ಖುಷಿನ ಸಂತೋಷನ ತಗೊಂಡೋಗುತ್ತೆ. ಅವನ ಜೊತೆಗೆ ಯಾವಾಗಲೂ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ತುಂಬಾ ಒಂದು ತಿಂಡಿಗಳು ಇಟ್ಕೊಂಡಿರ್ತಾನೆ. ಅದನ್ನೆಲ್ಲ ಹೋಗೋರಿಗೆಲ್ಲ ಮಕ್ಕಳಿಗೆಲ್ಲ ಕೊಡೋದು, ಇದ್ ಮಾಡೋದು, ಅವ್ನು ಚೆನ್ನಾಗಿ ತಿನ್ನೋದು, ಅಂಡ್ ತುಂಬಾ ಹ್ಯಾಪಿ ಆಗಿರುತ್ತೆ. ಏನ್ ತಲೆಗೆ ಏನಾದ್ರೂ ಅವ್ನು ಹ್ಯಾಪಿ ಆಗಿರ್ತಾನೆ, ಇನ್ನೊಬ್ರಿಗೆ ತಿನ್ನಿಸ್ತಾನೆ, ಅವ್ನು ತಿಂತಾನೆ, ಖುಷಿಯಾಗಿರ್ತಾನೆ, ನಗ್ತಾ ಇರ್ತಾನೆ. ಈ ಕ್ಯಾರೆಕ್ಟರ್ ಸ್ವಲ್ಪ ಅದೇ ರೀತಿಯಾಗಿರುತ್ತೆ ಬಿಗಿನಿಂಗ್ ಅಲ್ಲಿ. ಅಂಡ್ ಅದು ಸಿನಿಮಾಗೂ ಒಂದು ಲಾಫಿಂಗ್ ಬುದ್ಧ ಅಂದ್ರೆ, ಈಗ ಇನ್ನೊಂದು ಅರ್ಥದಲ್ಲಿ ಲಾಫಿಂಗ್ ಬುದ್ಧ ಇನ್ನು ನಂಬಿಕೆ ಏನಂದ್ರೆ, ಎಲ್ಲಿ ಇಟ್ರೆ ಅಲ್ಲಿ ಖುಷಿ ಇರುತ್ತೆ, ಮನೇಲಿ ಇಟ್ಕೊಂಡ್ರೆ ನೆಮ್ಮದಿ ಆಗಿರುತ್ತೆ, ಲಕ್ ಒಂದು ಹ್ಯಾಪಿನೆಸ್, ಒಂದು ನೆಮ್ಮದಿ, ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅಂತ. ಈ ಸಿನಿಮಾ ನೋಡಿದ ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ದೇ ಫೀಲ್ ರಿಲ್ಯಾಕ್ಸ್ಡ್, ಒಂದು ಖುಷಿಯಾಗಿ ಮನಸ್ಸಿಗೆ ಒಂದು ಇದಾಗ್ಲಿ ಅನ್ನೋ ಫೀಲ್ ಅಲ್ಲಿ ಬರುತ್ತೆ. ಅದು ನಾವು ತುಂಬಾ ಇಷ್ಟು ದಿನದಿಂದ ನಾವು ಹೈಡ್ ಮಾಡ್ಕೊಂಡು ತುಂಬಾ ಹೈಡ್ ಮಾಡಿದ್ವಿ ನಾವು. ಆಕ್ಚುಲಿ ರಿವೀಲ್ ಮಾಡಕ್ ಹೋಗ್ಲಿಲ್ಲ ನಾವು ಇಲ್ಲಿವರೆಗೂ. ನನ್ನ ಉದ್ದೇಶ ಏನಿತ್ತಂದ್ರೆ ಡೈರೆಕ್ಟ್ ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ಜನ ನೋಡ್ಲಿ, ಅವಾಗ ಅದ್ರದ್ದು ಕಿಕ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ಬಹಳ ಅದನ್ನ ರಿಷಬ್ ಮಾಡೋಣ ಅಂತ. ನೀವು ಥಿಯೇಟರ್ ಅಲ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದ್ರೆ ಅದ್ರದ್ದು ಇನ್ನೊಂದು ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು. ಹೌದೌದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಆಕ್ಚುಲಿ ನಿಮ್ನ ಅದು ತುಂಬಾ ಅದ್ರ ರಿವೀಲ್ ಮಾಡದೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಅದರದೊಂದು ಮಜಾ ಇದೆ ಆಕ್ಚುಲಿ. ಇದು ಒಂದು ಹೊಸ ರಿವೀಲ್, ಇದು ಹೊಸ ರಿವೀಲ್. ಇದು ನಾವು ಆಕ್ಚುಲಿ ರಿಷಬ್ ಅವ್ರ ಬರ್ಡೇ ದಿನ ಮೊನ್ನೆ ಇವ್ರಿಗೆ ಲುಕ್ ಟೆಸ್ಟ್ ಮಾಡಿದ್ದೊಂದು ಫೋಟೋ ಬಿಟ್ಟಿದ್ವಿ. ಇವ್ರಿಗೊಂದು ಹಣೆಗೊಂದು ಈ ಆಟದಲ್ಲಿ ನಾನಿಲ್ಲ ಅಂತ. ಸೊ ಸಣ್ಣದಾಗ ಒಂದು ಹಾ, ನನ್ಗೆ ಬಹಳ ಇಷ್ಟ ಆಗಿತ್ತು ಕ್ಯಾರೆಕ್ಟರ್. ನನ್ಗೆ ಬಹಳ ಇಷ್ಟ ಆಗಿತ್ತು ಆಕ್ಚುಲಿ, ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್. ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಈ ಸೀನ್ ಹಿಂಗ್ ಮಾಡೋಣ, ಈ ಸೀನ್ ಹಿಂಗ್ ಮಾಡೋಣ, ನಾನು ಈ ತರ ಇದ್ ಮಾಡಲ್ಲ ಅಂತ. ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು, ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು. ಅಲ್ಲೊಂದು ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು. ಸೊ ತುಂಬಾ ನಗ್ತಿದ್ರು ಅವ್ರು ಆ ದಿವಸ. ಸೊ ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನಗೋಸ್ಕರ ಇವ್ರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ. ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೇ ಮಾಡ್ಬೇಕಾಗಿದ್ದಿತ್ತು ಸಿನಿಮಾ.
ಪ್ರಮೋದ್ ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಹೊಡ್ಕೊಂಡು ತಿರುಗ್ತಾ ಇದ್ರು. ಸೊ ಹಾಗಾಗಿ ಅದು ಒಂದು ಇತ್ತು, ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು. ಹಾಗಾಗಿ ನಾನು ಹಿಂದೆ ಸರದೆ. ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ್ ಅವರು ಬಂದ್ರು. ಅವ್ರು ಬಂದ್ಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ. ಖಂಡಿತವಾಗ್ಲೂ ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬಾ ಇಷ್ಟಪಡ್ತೀರಾ. ಪಾಪ ಅವಾಗ ಕಾಲ್ ಬೇರೆ ಏಟ್ ಮಾಡ್ಕೊಂಡಿದ್ರು, ಅದೇ ಕಾಲೇಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ ಅವರು. ಸೊ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು. ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು. ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು, ಸ್ಟೇಷನ್ ಏನ್ ನಡೆಯುತ್ತೆ, ಅವ್ರ ಈ ಗೋವರ್ಧನ್ ಅನ್ನುವಂತ ಪಾತ್ರದ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬಾ ನೆಗೆಟಿವ್ ಇರುತ್ತೆ. ನಾನು ಅದನ್ನ ಭರತ್ ಅವ್ರು ಆವಾಗಲೇ ಹೇಳಿದಾಗೆ ಸತ್ಯಮೇವ ಜಯತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದ್ರ ರಿಸರ್ಚ್ ಮತ್ತೆ ಚರ್ಚೆಯಲ್ಲಿದ್ವಿ ನಾವು. ಅವಾಗ ಒಂದಷ್ಟು ವಿಡಿಯೋಸ್ಗಳು ಬರ್ತಾ ಇತ್ತು, ನೋಡ್ತಾ ಇದ್ವಿ. ನೋಡಿದಾಗ ಒಬ್ರು ಸುಪೀರಿಯರ್ ಒಬ್ರು ಆಫೀಸರ್ ಒಬ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಪೊಲೀಸಿಂಗ್ ಆಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು, ಸುಳ್ಳು, ಮತ್ತೊಂದು ಕೊಲೆಗಾರರು, ಈ ತರದಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ನಿಮ್ಗೆ ನೀವು ಯಾರೋ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ, ಕೆಟ್ಟವ್ರ ಸಹವಾಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ. ಬಿಹೇವಿಯರ್ ಚೇಂಜ್ ಆಗುತ್ತೆ, ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ. ಈ ತರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂತ ವಿಚಾರನೆ. ಅಷ್ಟು ಜನರನ್ನ ಅವರು ಇಂಟರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅದೊಂದು ನೆಗೆಟಿವ್ ವೈಬ್ ಇರುತ್ತೆ. ಸೊ ಹಂಗಾಗಿ ಅವರು ಹಾರ್ಶ್ ಆಗ್ಲೂಬಹುದು ಸಮಟೈಮ್ಸ್. ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ, ಅಂದ್ರೆ ರಜೆಗಳು ಹೇಳಕ್ಕಾಗಲ್ಲ, ಮನೆ ಬಿಟ್ಟು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು. ಈ ತರದೆಲ್ಲ ಸುಮಾರಷ್ಟು ಜನ, ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಸ್ನೇಹಿತರುಗಳಿರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ. ಇವತ್ತು ಜನ ನೋಡದೇ ಇರುವಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿನ ಒಂದು ಮುಖವನ್ನ ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂತ ಥಾಟ್ ಅಲ್ಲಿ ಸಿನಿಮಾ ಮಾಡಿದ್ವಿ. ಸೊ ನಾನು ಪಟ್ಟಾನೆ ತಗೊಂಡಿಲ್ಲ ಮೇಡಮ್. ಭರತ್ರಾಜ್ ಅವರೇ ಆಯ್ಕೆ ಮಾಡಿದ್ರು. ಅವನ್ ಎಂತ ಪ್ರೊಡ್ಯೂಸರ್ ಅಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದಕ್ಕೂ ಅಂತಾನು. ಸೊ ಈ ಒಂದು ವಿಷಯ ರಕ್ಷಿತ್ ಅದೊಂದು ಟ್ಯಾಗ್ ಲೈನ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು. ಸೊ ನಮಸ್ಕಾರ ಎಲ್ಲರಿಗೂ. ಅಂಡ್ ಮೇಡಮ್, ನೀವು ಕೇಳಿದ ಪ್ರಶ್ನೆ ಫಸ್ಟ್ ನಾನು ರಿಷಬ್ಗೆ ಮತ್ತೆ ಭರತ್ಗೆ ಕೇಳಿದ ಪ್ರಶ್ನೆನೂ ಅದೇ. ಈ ಕತೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು, ಓಕೆ ಆಗಿತ್ತು. ಸೊ ಇವರಿಬ್ರು ಬಂದ್ಬಿಟ್ಟು ನನ್ನನ್ನ ಒಂದಿನ ನಾನೆಲ್ಲೋ ಬೇರೆ ಆಚೆ ಇದ್ದೆ, ಶೆಟ್ರೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ. ಹೋದಾಗ ಫಸ್ಟ್ ಹೇಳಿದ್ದೆ, ಲಾಫಿಂಗ್ ಬುದ್ಧಾಗೆ ನೀವೇ ಹೀರೋ, ರೆಡಿ ಆಗ್ಬಿಡಿ ಅಂತಂದ. ನಾನು ಹೇಳಿದೆ, ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯಾ ಮರಯ್ಯ ಅಂತ. ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ, ನಿನಗೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆಗೆ ಅಂತ. ಸೊ ನಿನ್ ಮೇಲೆಲ್ಲ ದುಡ್ಡು ಆಗ್ತಿರೋದು ನನ್ನ ಕತೆ ಮೇಲೆ ಅಂತಂದ. ಸೊ ಅದೇ ಅದಾದ್ಮೇಲೆ ಭರತ್ರು ಇನ್ನೊಂದು ಟಾಸ್ಕ್ ಕೊಟ್ರು, ಇನ್ನೊಂಚೂರು ವೆಯ್ಟ್ ಗೇನ್ ಮಾಡೋಣ ಅಂತ. ಬಟ್ ಅದಾದ್ಮೇಲೆ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ. ಸೊ ಸಖತ್ ಸಣ್ಣ ಆಗ್ಬಿಟ್ಟೆ ನಾನು. ಹೊರಗಡೆ ಊಟ ಇಲ್ಲ. ಹೌದು, ಅಂದ್ರೆ ಹೆಲ್ದಿ ಫುಡ್ ಅಲ್ವಾ ಅದು. ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಇದ್ದೆ. ಲಾಕ್ಡೌನ್ ಅಲ್ಲಿ ಸಣ್ಣ ಅದೇ. ಅದಾದ್ಮೇಲೆ ಇವನು ಹೇಳ್ದ, ಬೇಡ ಅನ್ಸುತ್ತೆ ನೀನ್ ದಪ್ಪ ಆಗೋದು, ಪ್ರಾಸ್ಥೆಟಿಕ್ಸ್ ಯೂಸ್ ಮಾಡೋಣ ಅಂತ. ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ. ಎಷ್ಟೇ ಪ್ರಾಸ್ಥೆಟಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ ಮೇಲೆ ಅದನ್ನೆಲ್ಲ ಹಾಕಿದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಹೊಡೆದ್ಬಿಡುತ್ತೆ. ಅಂಡ್ ಸುಮಾರಷ್ಟು ಅಪ್ಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ. ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿ ನಾನೇ ದಪ್ಪ ಆಗ್ತೀನಿ ಅಂತ ಟಾಸ್ಕ್ ತಗೊಂಡು ಒಂದು 30 kg ದಪ್ಪ ಆಗಿ ಆ 30 kg ಈಗ ಇಳಿಸ್ಕೊಂಡಿದ್ದೀನಿ. ಇಳಿಸೋದು ಸೊ ಹಿಂಗೆ ಮೇಡಮ್. ಥ್ಯಾಂಕ್ ಯು. ಖಂಡಿತ ನನ್ನ ಪರ್ಸೆಪ್ಷನ್ ತುಂಬಾ ಮುಂಚೆನೆ ಚೇಂಜ್ ಆಗಿತ್ತು. ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದ್ಸರಿ ಗಲಾಟೆ ಮಾಡ್ಕೊಂಡು ಪೊಲೀಸರು ಹೊಡೆದಾಗ ಅವ್ರನ್ನ ವಿಲನ್ಗಳ ತರ ಟ್ರೀಟ್ ಮಾಡ್ತಾ ಇದ್ದೆ.
ಸೊ ಅದಾದ್ಮೇಲೆ ರೀಸೆಂಟ್ಲಿನೂ ಅಲ್ಲ, ನನ್ಗೆ ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು. ಡಿಗ್ರಿ ಆದ ನಂತರ ನನ್ನ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು. ಸೊ ಅವ್ರಗಳ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ. ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನ ಬೆಳಗ್ಗೆ ಆದ್ರೆ ನೀವು ಆಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತೀರ. ಸೊ ನಿಮ್ ತಲೆಯಲ್ಲಿ ಕ್ವಶನ್ಸ್ ಹುಡ್ತಾನೆ ಇರುತ್ತೆ. ಸೊ ಪೊಲೀಸ್ ಅವರು ದಿನ ಬೆಳಗಾದ್ರೆ ಒಬ್ಬ ಕೊಲೆಗಾರನ್ ಮೀಟ್ ಮಾಡ್ತಾರೆ, ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ. ಅವ್ರ ನೆಗೆಟಿವ್ ಥಾಟ್ಸ್, ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ, ಅವ್ರ ಮೇಲೆ ಇರೋ ಪ್ರೆಷರ್, ಅವ್ರ ಮೆಂಟಲ್ ಪ್ರೆಷರ್, ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ. ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ. ಈ ಯೂಶಲಿ ನಮಗೂ ಹೇಳ್ತಾರೆ ಸಿನಿಮಾದವ್ರು, ನೀವು ಮನೆಯಲ್ಲೇ ಇರಲ್ಲ, ನೀವು ಊರೂರು ಸುತ್ತಾ ಇರ್ತಾರೆ ಶೂಟಿಂಗ್ ಅಂತ. ಬಟ್ ಅವ್ರ ಕಥೆಗಳು ಕೇಳಿದ್ರೆ ನಮ್ಗಿಂತಾನೂ ವಿಭಿನ್ನವಾಗಿದೆ. ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರ್ಬೇಕಲ್ಲ, ಆ ವೈಬ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗಿಲ ಹತ್ರ ಬಿಟ್ಟು ಮನೆಗೆ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರ್ಬೇಕು. ಸೊ ಆ ಚಾಲೆಂಜ್ ಇದೆಯಲ್ಲ, ಅದು ತುಂಬಾ ನನ್ಗೆ ಅವ್ರ ಬಗ್ಗೆ ಸಿಂಪತಿ ಆಗುತ್ತೆ. ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು. ಆ ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ, ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗೆ ಬಂದ ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರ್ಲೇಬೇಕಾಗುತ್ತೆ. ಸೊ ಈ ತರದ ಟಾಸ್ಕ್ ಗಳೆಲ್ಲ ನೋಡಿದಾಗ ನನ್ಗೆ ಅವ್ರ ಬಗ್ಗೆ ನಿಜ ಕನಿಕರ ಬರುತ್ತೆ. ಅದರ ವಿರೋಧಿ ನಾನು. ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದ್ರೆ, ಆ ತರ ಹೊಟ್ಟೆಯವರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ. ಅಂದ್ರೆ ವಿ ಶುಡ್ ಆಲ್ವೇಸ್ ನಮ್ಗೆ ಆದಂತ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ, ಅದು ಮೀರಬಾರ್ದು ಯಾವುದೇ ಒಂದು ಕಾರಣಾಂತರಕ್ಕೂ. ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗ್ಬಿಡುತ್ತೆ. ನಾವೇನು ಕಡಿದು ಕಟ್ಟೆ ಹಾಕುವಂತ ದೊಡ್ಡ ಕೆಲಸ ಏನು ಅಂತದ್ದೇನು ನಮ್ಗೇನು ಇರೋದಿಲ್ಲ. ಸ್ಟ್ರೆಸ್ ಇರ್ತದೆ, ಬಟ್ ಎಲ್ಲರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು. ಅದ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ಇದನ್ನ ಮರ್ತು ಬಿಡ್ತಾರೆ, ಯಾವ್ದನ್ನ ಅವರ ಫಿಸಿಕ್ನ. ಅಂದ್ರೆ ಅದೇ ಬೇಕಾಗಿರೋದು ಸೊಸೈಟಿಗೆ. ತಾರ್ಗಂಟೆ ನಿಂತ್ಕೋಬೇಕು, ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂತ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು. ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗುದಿಲ್ಲ, ಕೆಲಸನೇ ಮಾಡೋಕ್ಕಾಗುದಿಲ್ಲ. ಅಲ್ಲೆಲ್ಲರೂ ಹೋಗ್ಬಿಟ್ಟು ನೆರಳಲ್ಲಿ ಕೂತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು. ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನನ್ನ ಲೆಕ್ಕ ಈಗಿದಾರಲ್ಲ ರಿಷಬ್ ಶೆಟ್ಟಿ ಸಾಹೇಬ್, ಹಂಗೆ ನನ್ನ ಲೆಕ್ಕದಲ್ಲಿದ್ರೆ ಕೆಲಸ ಸುಲಲಿತ ಆಗ್ತದೆ. ಹಾಗೆ ಪೊಲೀಸಲ್ಲಿ ತುಂಬಾ ಈ ತರ ಒಬೆಸಿಟಿ ಇದೆ ಬಹಳ. ಅದು ಪೊಲೀಸಲ್ಲಿ ಕಮ್ಮಿ ಆಗ್ಬೇಕು. ಅವರು ಸ್ವಯಂ ಶಿಸ್ತನ್ನ ಏರ್ಕೋಬೇಕು ಜೀವನದಲ್ಲಿ. ಏರ್ಕೊಂಡಾಗ ಮಾತ್ರ ಸಾಧ್ಯ ಅದು, ಇಲ್ಲಾಂದ್ರೆ ಸಾಧ್ಯನೇ ಆಗೋದಿಲ್ಲ ಯಾವ ಕಾರಣಕ್ಕೂ, ಪೊಲೀಸಲ್ಲಿ ಎಸ್ಪೆಷಲಿ. ಥ್ಯಾಂಕ್ ಯು. ಆಕ್ಚುಲಿ ಇದು ತುಂಬಾ ಸೀರಿಯಸ್ ಆಗಿರುವಂತ ಒಂದು ವಿಚಾರ. ಅದ್ರ ಬಗ್ಗೆನೂ ಕೂಡ ಸಿನಿಮಾದಲ್ಲಿ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ. ಆತ್ಮೀಯ ಸಮ್ಮೇಳನ ಅಂತ ಏನು ಹಿಂದೆ ತೋರಿಸಿದ್ದಾರೆ, ನನ್ನ ಪ್ರಕಾರ ಹೆಚ್ಚೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವೆಲ್ಲ ನಡೀಬೇಕು. ಅವಾಗ ಯಾಕಂದ್ರೆ ಪೊಲೀಸರು ಕೂಡ ಮನುಷ್ಯರೇ. ಸೊ ನಾವೆಲ್ಲರೂ ಅದನ್ನ ಮನುಷ್ಯರಾಗಿ ಟ್ರೀಟ್ ಮಾಡಿಕೊಂಡು ಎಲ್ಲರನ್ನು ಒಂದೇ ರೀತಿಯಲ್ಲಿ ತಗೊಂಡು ಹೋಗೋ ತರ ಆದಾಗ ಅವಾಗ ಅದೊಂದು ಜನರಿಗೂ ಮತ್ತೆ ಪೊಲೀಸ್ ಮಧ್ಯದಲ್ಲಿ ಒಂದು ಒಳ್ಳೆ ಕೋಪರೇಷನ್ ಇದ್ದಾಗ ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳಾಗುತ್ತೆ ಸಮಾಜದಲ್ಲಿ ಅಂತ ಅನ್ಕೊಳ್ತೀನಿ ನಾನು. ಮತ್ತೆ ಆ ತರದ ಎಲ್ಲ ವಿಚಾರಗಳ ಬಗ್ಗೆ ತುಂಬಾ ಅದ್ಭುತವಾಗಿ ಅದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ದಿಗಂತ್ ಅವರು. ಎಲ್ರಿಗೂ ನಮಸ್ಕಾರ. ಇದು 2ನೇ ಪತ್ರಿಕಾಗೋಷ್ಠಿ ನಮ್ದು. ಇಲ್ಲ 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 ಈ ತಿಂಗಳಲ್ಲಿ ಬರೀ 2 ಸಿನಿಮಾ ರಿಲೀಸು. ಇರ್ಲಿ, ಹಾಗೂ ಆಗ್ಲಿ ಅಂತ ಆಶಿಸ್ತೀನಿ. ಇಲ್ಲ, ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೇ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ, ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ಭರತ್ ಅವ್ರದ್ದು ಆಸೆ. ಬಟ್ ಇದು ಟೀಮ್ ಜೊತೆ ನಾನು ಮೀಟ್ ಮಾಡಿದಾಗ ರಿಷಬ್ ಅವರು ಅದೇ ಹೇಳಿದ್ರು, ದಿಗು ಇದು ನಾನ್ ಮಾಡ್ಬೇಕಾಗಿತ್ತು, ನೀನ್ ಮಾಡ್ತೀಯ ಅಂತ ಕೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದೆ. ಆಮೇಲೆ ಅದ್ ಕೇಳಿದೆ, ಈ ಬಿಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ 2 ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ. ಇಲ್ಲ ಇಲ್ಲ ಅದೆಲ್ಲ ಬಿಡಾಗಲ್ಲ, ಸರಿ ಓಕೆ ಅಂತ. ಇಲ್ಲ ಇಲ್ಲ ಅದು ಅಷ್ಟೇ, ನಮ್ದು ರಿಷಬ್ದು ಮಾತುಕತೆ 2 ನಿಮಿಷ, ಇಷ್ಟು ಸರಿ ಓಕೆ ಶೇಕ್ ಹ್ಯಾಂಡ್. ಅಲ್ಲ ಇಷ್ಟು ಹೇಳಿದ್ರು. ನಾವು ಶೂಟಿಂಗ್ ಟೈಮ್ ಅಲ್ಲಿ ಒಂದಿನ ನೈಟ್ ಮಾಡ್ತಾ ಇದೀವಿ, 3 ಗಂಟೆ ಆಗ್ಬಿಟ್ಟಿದೆ. ನನ್ ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು, ನನ್ಗೆ ಇಷ್ಟೊತ್ತವರೆಗೂ ಶೂಟ್ ಮಾಡಿಸ್ಬೇಡ್ರು. ಅಲ್ಲಿ ಅದು ಏನಂದ್ರೆ ರಿಷಬ್ ಅವ್ರು ಮಲಗ್ತಾನೆ ಇರ್ಲಿಲ್ಲ. ಅವ್ರು ಹೇಳೋದು ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು. ಹಂಗ ನಾನ್ ಅದೇ ನೋಡಿದೆ, ಅಯ್ಯೋ ಈಗ ನಂಗೂ ಹಂಗೆ ಕೆಲಸ ಮಾಡಿಸ್ತಾರ ಇವರು.
ಬಟ್ ಎನಿವೆ ನನಗೆ ಭರತ್ ಅವರು ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಯಾಕೆ ನಾನು ಹೀರೋ ಸಿನಿಮಾ ನೋಡಿದ್ದೆ, ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು, ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು. ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು. ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ದು. ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಆಮೇಲೆ ಶೆಟ್ರು ನಿಜವಾಗ್ಲೂ ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತಾ ಇದ್ರು, ಬಟ್ ಆದ್ರೂನು ಒಂದ್ ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದ್ ಸೀನ್ ಅಲ್ಲಿ, ಯಾಕೆಂದ್ರೆ ಅದು ಕಾಣಿಸ್ತಾ ಇರ್ಲಿಲ್ಲ, ಅಷ್ಟು ಸಾಕಾಗ್ತಾ ಇರ್ಲಿಲ್ಲ ಅಲ್ಲ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್, ಒಳ್ಳೇದಾಗ್ಲಿ. ಎಸ್, ಥ್ಯಾಂಕ್ ಯು. ಇಲ್ಲ ಇನ್ನೊಂದು ನಂಗೆ ಇಲ್ಲ, ಅದೇ ನೀರೂರಲ್ಲಿ ಶೂಟ್ ಆಗಿರೋದು. ಇಲ್ಲ ನನ್ಗೇನ್ ಖುಷಿ ಅಂದ್ರೆ ನಮ್ಮೂರಲ್ಲಿ ಆಯ್ತು ಎಲ್ಲ, ಈ ಭದ್ರಾವತಿ, ಸಾಗರ, ಆಮೇಲೆ ಕಾರ್ಗಲ್ಲು. ನನಗೆ ತುಂಬಾ ದಿವಸ ಆಗಿತ್ತು ಆ ಕಡೆ ಎಲ್ಲ ಹೋಗಿ, ಅಲ್ಲೇ ಶೂಟ್ ಮಾಡಿದ್ವಿ ಸುಮಾರು ದಿವಸ. ಸೊ ತುಂಬಾ ಖುಷಿ ಆಯ್ತು. ಚಿತ್ರದ ನಾಯಕಿ ಸೊ ಫಸ್ಟ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನಗೆ ಈ ಮೂವಿ ಬಗ್ಗೆ 3 ವಿಷಯ ತುಂಬಾ ಹಿಡಿಸಿದ್ದು. ಅಂದ್ರೆ ಫಸ್ಟ್ ಅಫ್ಕೋರ್ಸ್ ರಿಷಬ್ ಅವರು ಮತ್ತೆ ಭರತ್ ಅವ್ರು ಆಗ್ಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಈ ಸಿನಿಮಾ. ಅಂದ್ರೆ ಇಷ್ಟು ಸೆನ್ಸಿಟಿವ್ ಆಗಿ. ನನ್ಗೆ ಥಿಯೇಟರ್ ಸ್ಕೂಲಲ್ಲಿ ನನ್ನ ಮೇಷ್ಟ್ರೆ ಹೇಳೋರು, ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆಕ್ಟ್ ಮಾಡೋದಕ್ಕೆ ಹೆಣ್ಣಾಗ್ಬೇಕು ಅಂತ, ಅಂದ್ರೆ ನಾಟ್ ಲಿಟ್ರಲಿ. ಭರತ್ ಅವ್ರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗ್ ಗ್ರಹಿಸ್ಕೊಂಡ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಸ್ಟೋರಿ ಬೆಳೆದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು. ಅಂದ್ರೆ ನಾವು ಪೊಲೀಸ್ನ ನೋಡಿದ ತಕ್ಷಣ ಮಾಮ ಅಂತೀವಿ ಅಥವಾ ಏನ್ ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂತದ್ದೇ ನಮಗೆ ಪದೇ ಬರೋ ವರ್ಡ್ಸ್. ಬಟ್ ಒಂಥರ ಪುರುಷನ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಎಷ್ಟು ಚೆನ್ನಾಗಿ ತೋಚ್ಕೊಂಡ್ ಬರ್ದಿದ್ದಾರೆ. ನಂಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ, ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸೋ ಮೈ ಗಾಡ್ ದಿಸ್ ಇಸ್ ಸೋ ಸ್ವೀಟ್ ಅಂತ ಇದ್ದೆ. ಬರತ್ ಆಯ್ತು ಮುಂದೆ ಏನಾದ್ರು ಹೇಳು, ಬರೀ ಅದನ್ನೇ ಹೇಳ್ತಾರೆ ಬೇಡ ಅಂದ್ರು. ಸೊ ಫಸ್ಟ್ ನನ್ಗೆ ತುಂಬಾ ಇಷ್ಟ ಆಗಿದ್ದು ಅದು. ಎರಡನೇದೇನಂದ್ರೆ ಅಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಪರ್ಸನಾಲಿಟಿ. ಒಂದ್ಸತಿನೂ ಶೂಟಿಂಗ್ ಟೈಮ್ ಅಲ್ಲಿ ಅವ್ರ ಮುಖ ಗಂಟ್ ಹಾಕೊಂಡಿದ್ ನಾನು ನೋಡೇ ಇಲ್ಲ. ಅಷ್ಟು ಪ್ಲೆಸೆಂಟ್, ಒಂಥರ ಹಸನ್ಮುಖಿ ಡೈರೆಕ್ಟರ್ ಇರಕ್ ಸಾಧ್ಯನೇ ಇಲ್ಲ. ಎಷ್ಟು ಕೆಯಾಟಿಕ್ ಆಗಿರ್ಬೋದು, ಮಿಡ್ ನೈಟ್ ಶೂಟ್ ಇರ್ಬೋದು, ಶೆಡ್ಯೂಲ್ ಪ್ರಕಾರ ಹೋಗದೆ ಇರ್ಬೋದು, ಅಟ್ ನೋ ಟೈಮ್ ಅವ್ರ ಪೇಷನ್ಸ್ ಕಳ್ಕೊಂಡಿದ್ ನಾನು ನೋಡಿಲ್ಲ. ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ತುಂಬಾ ಸ್ಪೆಷಲ್ ಆಗಿ ಉಳ್ಕೊಳ್ಳೋದು. ಮೂರನೇದೇನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡ್ ಮಾಡಿರೋದು. ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ, ಅಂದ್ರೆ ಟೈಪ್ ಕಾಸ್ಟ್ ಆಗೋದಕ್ಕೆ. ಎಷ್ಟೊಂದ್ ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸ್ ಅಲ್ಲಿ ನೋಡಿದೀವಿ, ಅಂದ್ರೆ ವಜ್ರಮುನಿ ಟೈಪ್ ರೋಲ್ಸ್ ಅಲ್ಲಿ ನೋಡಿದೀವಿ. ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು, ಅಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗ್ ಅಭಿನಯಿಸ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಎಷ್ಟು ಇನ್ನಸೆಂಟ್ ಆಗಿ, ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಪಾಪಚ್ಚಿ ಅಂತ ಅನ್ಸ್ಬಿಡ ನಿಜವಾಗ್ಲು. ಅಂದ್ರೆ ಅದಕ್ಕೋಸ್ಕರ ಆದ್ರೂ ನೀವು ಮೂವಿ ಎಲ್ಲರೂ ಬಂದು ನೋಡ್ಲೇಬೇಕು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ಇರ್ತಾರೆ, ಅಂದ್ರೆ ಸುಮ್ನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನನ್ನ ನೋಡಿ ನಾನು ಇದ್ ಮಾಡ್ತಾ ಇದೀನಿ, ನನ್ನ ರೆಕಗ್ನೈಸ್ ಮಾಡಿ ಅನ್ನೋದೇನೂ ಇರಲ್ಲ. ಅವ್ರ ಪಾಡಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಟ್ಸ್ ಓನ್ಲಿ ವೆನ್ ದೇ ಕೊಲ್ಯಾಪ್ಸ್ ನಮಗೆ ಗೊತ್ತಾಗೋದು, ಅಂದ್ರೆ ಎಷ್ಟು ಬೆನ್ನೆಲುಬು ಅವ್ರ ಮನೆಗೆ ಅಥವಾ ಮನೆ ನಡ್ಸೋದಿಕ್ಕೆ ಎಲ್ಲದಕ್ಕೂ. ಸೊ ಗೋವರ್ಧನ್ ಲೈಫಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ. ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಆಕ್ಚುಲಿ ಶೂಟಿಂಗ್ ಟೈಮ್ ಒಂದ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ. ನನ್ನ ಕರೀತಾನೆ ಎಲ್ಲ, ಸುಮ್ನೆ ಕ್ಯಾರವಾನ್ ಅಲ್ಲಿ ಕೂರ್ಸಿದ್ರು ನನ್ನ ಕರೀತಾನೆ ಅಂತ. ಸೊ ಇವರೆಲ್ಲ ರೇಗ್ತಿದ್ರು, ಎಲ್ಲ ಸಿನಿಮಾನು ಸುಮ್ನೆ ನಿನ್ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಕ್ಕಲ್ಲಮ್ಮ, ಬೇರೆ ಅರ್ದು ಇರತ್ತೆ ಶೂಟ್ ಮಾಡೋದಕ್ಕೆ, ಸ್ವಲ್ಪ ವೇಟ್ ಮಾಡುವಂತ ರೇಗಿಸ್ತಾ ಇದ್ರು. ಅಷ್ಟೇ ಅನ್ಸುತ್ತೆ. ಇಲ್ಲ ತುಂಬಾ ಎಷ್ಟು ಇನ್ನೊಂದು ಏನೋ ಇದು ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಅಂದ ತಕ್ಷಣ ನನ್ ಫುಲ್ ಫ್ಯಾನ್ ಗರ್ಲ್ ಮೂಮೆಂಟ್. ಅಂದ್ರೆ ಮೆಟ್ರೋ ನಲ್ಲಿ ಹೋಗ್ತಾ ಇದ್ದೀನಿ ನಾನು, ನಂಗೆ ರಿಷಬ್ ಶೆಟ್ಟಿ ಕಾಲಿಂಗ್ ಅಂತ ಬಂದು ನಾನು ಫುಲ್ ಕಿಚ್ಕೊಳ್ತಾ ಇದ್ದೀನಿ. ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ, ತುಂಬಾ ವರ್ಷಗಳಿಂದ ಇವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಬಂದಿರೋದು. ಸೊ ನಿಜವಾಗ್ಲೂ ಮನೆಯವ್ರ ಜೊತೆನೆ ಕೆಲಸ ಮಾಡ್ದಂಗಿತ್ತು. ಎಷ್ಟು ಹೊಂದ್ಕೊಂಡಿದ್ದಾರೆ, ತುಂಬಾ ಸ್ಪೆಷಲ್ ಆಗಿತ್ತು. 25 ದಿನ ನಮ್ಗೆ ಭದ್ರಾವತಿಲಿ ಇದ್ದಿದ್ದು ತುಂಬಾ ಸ್ಪೆಷಲ್ ಆಗಿತ್ತು. ರಿಷಬ್ ಶೆಟ್ಟಿ ಅವ್ರ ಟೀಮ್ ರಿಯಲಿ ಐ ಆಮ್ ವೆರಿ ಪ್ರೌಡ್. ನಾನು ಈ ಟೀಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್.
ಅಂದ್ರೆ ಅದ್ರ ಏನ್ ಹಾ ಆಕ್ಚುಲಿ ಏನ್ ಗೊತ್ತಾ, ನಿಮಗ್ ಮದ್ವೆ ಆಗಿದ್ಯಾ ಸರ್? ಹಾ, ಸೊ ಇದು ಅಂದ್ರೆ ಅಂದ್ರೆ ನಿಮ್ಗೆ ಈ ಮೂವಿ ನೋಡಿದಾಗ ಅದು ಗೊತ್ತಾಗುತ್ತೆ. ಹೌದು, ಇಲ್ಲ ಆಕ್ಚುಲಿ ಅದು ಕಲ್ಯಾಣ್ ಸರ್ಗೆ ನಾನು ಬ್ರೀಫ್ ಕೊಟ್ಟಾಗ ಇದೇ ರೀತಿಯಲ್ಲಿ ಆಗಿತ್ತು. ಅಂದ್ರೆ ನಮ್ ತಲೆಯಲ್ಲಿ ಅವ್ನು ಗೋವರ್ಧನ್ ಅವನು ಅದೊಂದು ಸಿಚುವೇಶನ್ ಆಗುತ್ತೆ. ಅವ್ನು ಪೊಲೀಸ್ ಸ್ಟೇಷನ್ಗೆ ಒಂದು ಹೆಂಡತಿನ ಒಂದು ಆತ್ಮೀಯ ಮಿಲನ ಕಾರ್ಯಕ್ರಮ, ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ವೈಫ್ ಟು ಕಮ್. ಮನೆಗೆ ಕಾಯ್ತಾ ಇದ್ದೇನೆ, ಅವ್ನು ಇನ್ನೂ ಬಂದಿಲ್ಲ. ಅವ್ರು ಸರಿಯಾಗಿ ಆಟ ಆಡಿಸ್ತಾರೆ, ನಾನು ಇವತ್ತು ಬರಲ್ಲ, ನಾನು ಇನ್ನೂ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ. ಇವ್ನು ತುಂಬಾ ಬೇಜಾರಾಗಿ ಕುತ್ಕೊಂಡಾಗ ಸರ್ಪ್ರೈಸ್ ಎಂಟ್ರಿ ತರ ಅವ್ರು ಬರ್ತಾರೆ. ಅಂದ್ರೆ ಇವ್ ಮನೇಲಿ ಯೂಶಲಿ ಮದುವೆ ಆಗಿದ್ದಿದ್ರಲ್ಲಿ ಒಂದು ಹೆಂಡತಿ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಮಲ್ಲಿಗೆ ಇಟ್ಕೊಂಡು ಅಂದ್ರೆ ಅದು ತುಂಬಾ ಅಪರೂಪವಾಗಿ ನೋಡೋದಲ್ಲ. ಇವನ್ ಗೋವರ್ಧನ್ ಅಂದ್ರೆ ಪೊಲೀಸ್ ಅವನ ಕೆಲಸದಲ್ಲಿ ಅವ್ನ ಮನೆಗೆ ಹೋಗೋದೇ ಅಪರೂಪ. ರಾತ್ರಿ ಯಾವಾಗ ಹೋಗ್ತಾನೆ, ಅಷ್ಟೊತ್ತಿಗಾಗಲೇ ಮಲಗಿರ್ತಾರೆ, ಬೆಳಿಗ್ಗೆ ಎಲ್ಲರೂ ಕುಂತ ಮುಂಚೆ ಎದ್ದು ಬರ್ತಾರೆ. ಇವ್ರ ಡ್ಯೂಟಿ ಹಂಗಿರೋದ್ರಿಂದ ಇವನ್ ಫಸ್ಟ್ ಟೈಮ್ ಹೆಂಡತಿ ನೋಡಿದಾಗ ಅವ್ನು ಅಂದ್ರೆ ಅವ್ನ ಮದುವೆ ದಿನ ಹುಡುಗಿ ಇವಳು ಬರ್ಬೇಕಾದ್ರೆ ಹೇಗಿತ್ತು ಅದೇ ತರ ಇಮ್ಯಾಜಿನೇಷನ್. ನಾನು ಶೂಟು ಅದೇ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೆ. ಇವನು ಬಾಸಿಂಗ ಗೀಸಿಂಗ ಕಟ್ಕೊಂಡು ಹಂಗಾಗ್ತಾನೆ, ಇವ್ರು ಕೈಯಲ್ಲಿ ಹಾರ ಹಿಡ್ಕೊಂಡ್ ಬರ್ತಿದ್ದಾರೆ ಅಂತ ಆ ತರ ತೆಗಿಯಕ್ಕಾಗ್ಲಿಲ್ಲ. ತುಂಬಾ ರಿಯಲಿಸ್ಟಿಕ್ ಆಗಿ ಹೊರಗಡೆ ಹೋಗುತ್ತೆ ಟ್ರೀಟ್ಮೆಂಟ್ಗೆ ಅಂತ ಅದ್ ಬಿಟ್ಟೆ. ಬಟ್ ದಿಸ್ ಇಸ್ ಇಸ್ ಫೀಲ್ ಅಂದ್ರೆ ಅವನು ಮತ್ತೆ ತನ್ನ ಹೆಂಡತಿ ನೋಡ್ಬಿಟ್ಟು ವಾಪಸ್ ಲವ್ ಆಗೋ ರೀತಿಯಲ್ಲಿ ನನಗೆ ಈ ತರ ಒಂದು ಸಾಂಗ್ ಬೇಕು ಸರ್ ಅಂತ ಕಲ್ಯಾಣ್ ಸರ್ ಹೇಳಿದಾಗ ತುಂಬಾ ಚೆನ್ನಾಗಿ, ಅದಕ್ಕೆ ಅದು ಪುನಃ ಸನಿಹ ಮತ್ತೆ ವಾಪಸ್ ಅನ್ಸೋ ರೀತಿಯಲ್ಲಿ ಆಗ್ಲಿ. ತನ್ನ ಹೆಂಡತಿನ ನೋಡಿದಾಗ ಅವ್ನು ಎಂತ ಚಂದಾನೆ ಹುಡುಗಿ, ಅವ್ನು ಇಷ್ಟು ಚೆನ್ನಾಗಿದ್ದಾಳ ಗುರು ನನ್ನ ಹೆಂಡತಿ ಅಂತ ಅವನಿಗೆ ಅನ್ಸುತ್ತೆ. ಇಷ್ಟು ಚೆನ್ನಾಗಿದ್ದಾಳ ಕಲ್ಯಾಣ್ ಸರ್ ನಮ್ಮ ಪ್ರೊಡಕ್ಷನ್ ಅಲ್ಲಿ ಆಗ್ಲಿ ಮತ್ತೆ ನನ್ನ ಅಸೋಸಿಯೇಷನ್ ನನ್ನ ಫ್ರಮ್ ರಿಕ್ಕಿ ಸುಮಾರಷ್ಟು ಹಾಡುಗಳನ್ನ ಕಲ್ಯಾಣ್ ಸರ್ ಬರೆದಿದ್ದಾರೆ. ಸೊ ಒಬ್ಬ ಅದ್ಭುತ ಸಾಹಿತಿಯವರು. ಮತ್ತೆ ಪುನಃ ಇದರಲ್ಲಿ ಮುಂದುವರೆದಿದೆ ಸರ್, ದಯವಿಟ್ಟು. ಎಲ್ಲರಿಗೂ ಶ್ರಾವಣದ ಮಧ್ಯಾಹ್ನದ ನಮಸ್ಕಾರಗಳು. ರಿಷಬ್ ಸರ್ ನನಗೆ ಆರಂಭದಿಂದ ನಾನು ಬರ್ದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವರು ಅವಕಾಶ ಕೊಟ್ಟರು. ಆಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ನಿಮಿಷ, ಕೆಲವು ಸರಿ 1-2 ಗಂಟೆಗಳಾಗಬಹುದು. ಆ ನೆಪದಲ್ಲಿ ದಿನಗಳ ಗಟ್ಟಲೆ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬಾ ಭಾವನೆಗಳನ್ನ ಹಂಚಿಕೊಂಡು ಇವರ ಆರಂಭದ ಸಿನಿಮಾದಿಂದನೂ ಕೂಡ ಅದಕ್ಕೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳು. ಎಲ್ಲರದು ಇಲ್ಲಿ ಹಾರ್ಡ್ ವರ್ಕ್, ನಂದು ಬರೀ ಹಾರ್ಡ್ ವರ್ಕ್. ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ ಮೇಲೆ, ಅವರ ಜನ್ಮ ಆದ್ಮೇಲೆ ಶಾಂತಿ ಮತ್ತೆ ಅಹಿಂಸೆಯನ್ನ ಎಲ್ಲ ಕಡೆ ಸಾರಿದ್ರು. ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ 1000 ವರ್ಷ ಬದುಕಿದ್ರಂತೆ. ಅವರು 1000 ವರ್ಷದಲ್ಲೂ ಕೂಡ ಅವರು ಅಹಿಂಸೆ ಮತ್ತೆ ಶಾಂತಿಯನ್ನು ಸಾರಿದ್ರೆ ಇವರು ಸಂತೋಷ ಮತ್ತೆ ಅದೃಷ್ಟವನ್ನ ಸಾರ್ಕೊಂಡು ಬಂದ್ರಂತೆ. ಹಾಗಾಗಿ ಲಾಫಿಂಗ್ ಬುದ್ಧ ಮನೆಗಳಲ್ಲೂ, ಈಗ ಭಗವಾನ್ ಬುದ್ಧ ನಕ್ಕಿದ್ದನ್ನು ಯಾರು ನೋಡೇ ಇಲ್ಲ, ಕಣ್ಣು ಮುಚ್ಕೊಂಡು ಶಾಂತವಾಗಿದ್ರು. ಆದ್ರೆ ಇವರು ಬಾಯಿ ಬಿಟ್ಕೊಂಡು ಎಲ್ಲ ಕಡೆ ನಕ್ಕೊಂಡು ಎಲ್ಲರನ್ನು ನಗಿಸ್ಕೊಂಡು ಬಂದ್ರು. ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತಕತೆ. ಆದ್ರೆ ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ನ ಸ್ವಂತ ಕತೆ. ಹಾಗಾಗಿ ಇಲ್ಲಿರೋ ಪ್ರತಿ ಒಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು, ಕಥೆಗಳನ್ನ ಓದಿ, ಪ್ರೇರಣೆಗಳನ್ನ ತಗೊಂಡು ಒಂದೊಂದು ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಇದರಲ್ಲಿ ಹಾಡು ಬರೆದಾಗ್ಬಿಟ್ಟಿತ್ತು. ಬರೆದ ನಂತರದಲ್ಲಿ ದಿಢೀರಂತ ಒಂದಿನ ಡೈರೆಕ್ಟರ್ ಫೋನ್ ಮಾಡಿ ಇದು ಒಂದು 2 ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ರು. ನೈಟ್ ನಾವು ಮಾತಾಡಿದಾಗ 1.5 ಗಂಟೆ ರಾತ್ರಿ ಫೋನಲ್ಲಿ ಮಾತಾಡ್ಕೊಂಡು 3 ಗಂಟೆವರೆಗೂ ಕಂಪ್ಲೀಟ್ ಹಾಡು ಚೇಂಜ್ ಮಾಡಿದ್ವಿ ಫುಲ್. ಅದು ಎಷ್ಟು ಸಂತೋಷವಾಗಿ ಮಾಡಿದ್ವಿ ಅಂದ್ರೆ, ಆದ್ರೆ 1 ಲೈನ್ ಮಾತ್ರ ಉಳಿಸ್ಕೊಂಡ್ರು ಅವರು. ಎಂಥ ಚಂದಾನೆ ಇವಳು 1000 ಹಬ್ಬಗಳ ಮಗಳು ಅಂತ. ಆದ್ರೆ ಹಬ್ಬಗಳ ಮಾಸ ಶುರು ಆಗೋವಾಗ್ಲೇ ಈ ಹಾಡು ಬಿಡುಗಡೆ ಆಗಿದೆ. ಅದು ಒಂದು ಕಾಕತಾಳೀಯ. ಇದು ಯಾರ್ಯಾರ ಮನೇಲೆಲ್ಲ ಮಕ್ಕಳಿರ್ತಾರೋ, ಹೆಣ್ಣು ಮಕ್ಕಳು ಇರ್ತಾರೋ, ಅದು ಅವ್ರಿಗೂ ಅರ್ಪಣೆ ಆಗ್ಲಿ ಅಂತ ಹೇಳ್ತಾ ರಿಷಬ್ ಸರ್ ಮತ್ತೆ ಇಡೀ ತಂಡಕ್ಕೆ ಸದಾ ಥ್ಯಾಂಕ್ಸ್ ಹೇಳ್ತೀನಿ. ಚಿತ್ರದ ಸಿನಿಮಾಟೋಗ್ರಾಫರ್ ಚಂದ್ರ. ಎಲ್ರಿಗೂ ನಮಸ್ಕಾರ. ಕೊಂಚ ಥ್ಯಾಂಕ್ಸ್ ಹೇಳ್ಬೋದಾ? ಎಷ್ಟೋ ಒಂದು ಕೊಂಚ ಕನ್ನಡ ಹಂಗೆ ಇದೆ, ಕೊಂಚ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟೋ ಒಂದು ಸಿನಿಮಾ ತಯಾರಾಗುತ್ತೆ, ಅದರಲ್ಲಿ
ಏನೋ ಒಂದು ದಿನ ಏನೋ ಒಬ್ಬರಿಗೆ ಚಾನ್ಸ್ ಸಿಗ್ತೆ, ಅಲ್ಲಿಂದ ಅವ್ರ ಲೈಫ್ ಶುರು ಮಾಡ್ತಾರೆ. ಆದರೆ RSF ಫಿಲ್ಮ್ ಸ್ಟಾರ್ಟ್ ಮಾಡಿದರೆ ಪ್ರತಿದಿನ ಒಬ್ಬರಿಗೆ ಚಾನ್ಸ್ ಸಿಗ್ತೆ. ಆ ಥರ ಚಾನ್ಸ್ ನನಗೆ ಸಿಕ್ಕಿತ್ತು. ಆ ಚಾನ್ಸ್ ಸೆಕೆಂಡ್ ಸಿನಿಮಾಗೂ ಬಂದು ಕೊಟ್ಟಿತ್ತು. ಥ್ಯಾಂಕ್ ಯು ರಿಷಬ್ ಸರ್. ನೆಕ್ಸ್ಟ್ ಮೈ ಡೈರೆಕ್ಟರ್ ಫ್ರೆಂಡ್గా ಬಂದು ಈಗ ನನ್ನ ಫೇವ್ರೆಟ್ ಡೈರೆಕ್ಟರ್ ಆದರು. ಅವರು ರೈಟಿಂಗಲ್ಲಿ ಮಾಡಿದ್ದು, ಅವರು ಡೈರೆಕ್ಷನಲ್ಲಿ ಮಾಡಿದ್ದು ತುಂಬ ಹೆಮ್ಮೆ ಆಯಿತು. ಥ್ಯಾಂಕ್ ಯು ಭರತ್. ಜರ್ನಿ ಕನ್ಯೂ ಆಗಬೇಕು. ಆಮೇಲೆ ಪ್ರಮೋದ್ ಸರ್, ತಿಗನ್ ಸರ್, ಎಲ್ಲರೂ ಒಂದು ಫ್ಯಾಮಿಲಿ ಥರ ತೇಜು ಮ್ಯಾಮ್ ಮಾಡಿದ್ದು ಸಿನಿಮಾ ಸೂಪರ್ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ಇನ್ನೂ ಬೆಟರ್ ಆಗಲಿ. ನೆಕ್ಸ್ಟ್ ಫಿಲ್ಮ್ ಆಗ್ಬೇಕಾದ್ರೆ ಕನ್ನಡ ಅದ್ಭುತವಾಗಿ ಬರ್ಬೇಕು. ಈ ಸಿನಿಮಾ ನಾನು ಮುಂದಿನ 30ನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ. ಮೊದಲು ರಿಲೀಸ್ ಮಾಡೋದಂದ ತಕ್ಷಣ ನನ್ನ ತಲೆಗೆ ಬಂದಿದ್ದೆ ಕಾರ್ತಿಕ್ ಗೌಡ್ರು, ಅವರಿಗೆ ದಾಳಿಗೌಡ್ರು ಅಂತ ಕರೆಯೋದು ನಾನು. ಸೊ ನನ್ನ ಆತ್ಮೀಯ ಸ್ನೇಹಿತರು KRG ಇಂದ ಇದನ್ನು ಮಾಡಿದ್ರೆ ಈ ಥರ ತಲುಪೋದಕ್ಕೆ ಜನರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಅನ್ಕೊಂಡು ಅವ್ರು ಕೇಳಿದೆ ನಾನು. ತುಂಬಾ ಸಿನಿಮಾಗಳು ಈಗ ನಾಡಿದ್ದು ಭೀಮಾ ರಿಲೀಸ್ ಆಗ್ತಿದೆ. ವಿಜಯ್ ಸರ್ ಡೈರೆಕ್ಷನ್ ಮಾಡಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಅದ್ಭುತ ಹಾಡುಗಳು ಬಂದಿದೆ. ಸೊ ಅವ್ರಿಗೂ ಇದೇ ಮುಖಾಂತರ ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ. ಜೊತೆಗೆ ಗಣೇಶ್ ಸರ್ ಸಿನಿಮಾ ರಿಲೀಸ್ ಆಗ್ತಿದೆ. ಡೇಟ್ಗಳು ಯಾವ್ದು ಮಾಡೋದಂತ ಒಂದ್ 2-3 ಡೇಟ್ಗಳನ್ನ ಚರ್ಚೆ ಮಾಡಿದ್ವಿ ಕಾರ್ತಿಕ್ ಗೌಡ್ರು ನಾನು. ಅವ್ರದ್ದೇ ಸಿನಿಮಾ ಪೌಡರ್ ಇತ್ತು. ಸೊ ಹಂಗಾಗಿ ಈ ಒಟ್ಟೊಟ್ಟಿಗೆ ಎಲ್ಲ ಬಂದು ಇದು ಮಾಡೋದಕ್ಕಿಂತ ಎಲ್ಲರೂ ಆರಾಮಾಗಿ ಒಂದೊಂದು ವೀಕ್ ಆದ್ಮೇಲೆ ಬರೋಣ ಅಂತ ಅನ್ಕೊಂಡು ನಾವೇ ಪ್ಲಾನ್ ಮಾಡ್ಕೊಂಡು ಮೊದಲು 23ಕ್ಕೆ ರಿಲೀಸ್ ಮಾಡೋಣ ಅನ್ಕೊಂಡಿದ್ದೆ. ಆಮೇಲೆ ಪೌಡರ್ ರಿಲೀಸ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಮತ್ತೆ ಸ್ವಲ್ಪ ಮುಂದೆ ಹೋದ್ವಿ ನಾವು. ಸೊ ಹಂಗಾಗಿ ಕಾರ್ತಿಕ್ ಗೌಡ್ರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಅವರು ಒಂದೆರಡು ಮಾತನಾಡ್ಬೇಕಂತ ಕೇಳ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ರಿಷಬ್, ಪ್ರಮೋದ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್. ದಿಗಂತ್ ಇದೆ, ಎಲ್ಲ ಇದೊಂಥರ ಫ್ಯಾಮಿಲಿ ತರ. ಆಲ್ ವಿ ಹ್ಯಾವ್ ಬೀನ್ ಟುಗೆದರ್. ಸೊ ರಿಷಬ್ ಶಿವಮ್ಮನು ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತೆ ಈಗ ಲಾಫಿಂಗ್ ಬುದ್ಧ ನಾನಂದ್ರೆ 23rd ಅನೌನ್ಸ್ ಆಗಿತ್ತು, ನಾವು 15th ಇದ್ವಿ. ಒಂದ್ ಫೋನ್ ಮಾಡಿದೆ, ಸರ್ ನೀವು ರಿಷಬ್ ನೀವು ಒಂದ್ ವಾರ ಮುಂದಕ್ಕೆ ಹೋಗಿ, ನಾವು ಒಂದ್ ವಾರ ಮುಂದಕ್ಕೆ ಹೋಗಿ. ಅವರು ಅಕೊಮೊಡೇಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ರಿಷಬ್. ಅಂಡ್ ಜೊತೆಗೆ ಎಲ್ಲಾರ್ಗೂ ನಾನು ಅವಾಗಲೇ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಹೇಳ್ದಂಗೆ ಎಲ್ಲಾರ್ಗೂ ನೀಟ್ ಶೋಕೇಸಿಂಗ್ ಸಿಕ್ಲಿ ಅಂತ ಮಾಡಿರೋದು ಇದು. ಸೊ 30th ನಮ್ ಫುಲ್ ಸಪೋರ್ಟ್ ಅವ್ರಿಗೆ ಇದು ಬಂದಿದ್ದು, ಫ್ರೆಂಡ್ಶಿಪ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು. ಒಟ್ಟಲ್ಲಿ 4 ಸಾಂಗ್ ಇದೆ. ಆಮೇಲೆ ಒಂದು ಮ್ಯೂಸಿಕ್ ಬಿಟ್ ತರ ಒಂದು ಥೀಮ್ ಇದೆ. ಒಂದು ಯೋಗರಾಜ್ ಭಟ್ ಒಂದು ಬರೆದಿದ್ದಾರೆ. ಆಮೇಲೆ ತ್ರಿವಿಕ್ರಮ ಒಂದು ಬರೆದಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗು ಆಗ್ಲೇ ಇರುವಂತ ಒಂದು ಸಾಂಗ್ ನಾವು ಬಳಸ್ಕೊಂಡಿದೀವಿ. ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತ ಗಜವದನ ಹೇರಪ್ಪ. ತೂಕ ಹೆಚ್ಚಿಸ್ಕೊಳ್ಳೋದು ಮತ್ತೆ ಇಳಿಸ್ಕೊಳ್ಳೋದು, ಆ ಟೈಮ್ ಫ್ರೇಮ್ ಜರ್ನಿ ಮತ್ತೆ ಡಯಟ್ ಹೇಗಿತ್ತು, ಮತ್ತೆ ಈ ತರ ಡ್ರಾಸ್ಟಿಕ್ ಚೇಂಜ್ ಆದಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತವು ಅದೇ ಹೇಳೋ ತರ ಡಯಟ್ ಅಲ್ಲ ಅವ್ರದ್ದು, ಆದ್ರೂ ಹೇಳ್ತಾರೆ. ಅವ್ನು ಕಾಲ ಹೇಳಿದ್ರಲ್ಲೇ ಇರ್ತಾನೆ ಇವಾಗ. ಇಲ್ಲ ಡಯಟ್ ದಪ್ಪ ಆಗ್ಬೇಕಾದ್ರೆ ತುಂಬಾ ಈಸಿ. ಇವನ್ ಹೇಳ್ದಂಗೆ ಸಿಕ್ಕಿದನ್ನೆಲ್ಲ ತಿಂತಾ ಇದ್ದೆ, ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ. ಸೊ ಇವೆಲ್ಲ ನಡೀತಾ ಇತ್ತು. ಸೊ ಯಾವಾಗ ಕಟ್ ಮಾಡಬೇಕು ಅನ್ಕೊಂತೀವಿ ಅವಾಗ್ಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು. ಸೊ ದಪ್ಪ ಆದಾಗ ಎಸ್ ಆಬ್ವಿಯಸ್ಲಿ ನಾನೇ ಶೂಟಿಂಗ್ ಅಲ್ಲಿ ಸುಮಾರು ಸರಿ ಭರತ್ಗೂ ಹೇಳಿದೀನಿ, ಮಂಡಿ ನೋವು ಸ್ಟಾರ್ಟ್ ಆಗ್ಬಿಡಿದೆ ಭರತ್, ಗೊತ್ತಾಗ್ತಾ ಇಲ್ಲ ನಿಂತ್ಕೊಳಕ್. ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನಿಂತೇ ಇರಬೇಕು. ಸೊ ಕಾಲ್ ನೋವು ಶುರು ಆಗ್ಬಿಟ್ಟಿದೆ, ನಿಂತ್ಕೊಳಕ್ ಆಗ್ತಿಲ್ಲ. ಮುಂಚೆ ಎಲ್ಲ ಆಗ್ತಿರಲ್ಲ. ನನ್ಗಿಂತ 1 ತಿಂಗಳು ದೊಡ್ಡವನು ಬೇಡ. ಸೊ ಆವಾಗ ಆ ತರದ್ ಪೇನ್ಗಳು ಸ್ಟಾರ್ಟ್ ಆಗಿತ್ತು. ನೀವು ಹೇಳ್ದಂಗೆ ಎಸ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನು ಲಾಸ್ಟ್ ಕುಂಬಳಕಾಯಿ ಹೊಡೆದ್ಮೇಲೆ ಕೇಳಿದೆ ಭರತ್ರಿ ಇನ್ನೂ ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ, 1 ದಿನ 2 ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ. ಏನೂ ಇಲ್ಲ ಸರ್, ನೀವು ಆರಾಮಾಗಿ ತೂಕ ಇಳಿಸ್ಕೋಬಹುದು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶುವಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ರು. ಅದನ್ನು ತಗೊಂಡೆ, ತಲೆ ಕೂಡ ಅರ್ಥ ಆಗ್ಲಿಲ್ಲ. ತಗೊಂಡೋಗಿ ಹೆಂಡತಿ ಕೊಟ್ಟೆ. ಅವಳು ಏನೋ ಅರ್ಥ ಆದಂಗೆ ಅವಳೇನೋ ಮಾಡ್ಕೊಟ್ಲು. 1 ದಿನ ತಿಂದೆ, ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ. ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತೇಳಿ ನಾನೇ 4ನೇ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ.
ಬೆಳಗ್ಗೆ 9:30 10 ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗಿ ತಿಂತೆ. ಅದಾದ್ಮೇಲೆ ಸಾಯಂಕಾಲ 6 ಗಂಟೆಗೆ ಊಟ ಮಾಡ್ತೀನಿ. ಸೊ ಮಧ್ಯದಲ್ಲಿ ಏನೂ ಇಲ್ಲ, 6 ಗಂಟೆ ಆದ್ಮೇಲೆ ಏನೂ ಇಲ್ಲ. ಈ ತರ ಒಂದು 6 ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ಮೇಲೆ ಒಂದು 23 kg ಇಳಿಸಿದೆ ಸರ್ 6 ತಿಂಗಳಲ್ಲಿ. ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದ್ದೀನಿ. ಅವ್ರ ಟೀಮ್ ಎಲ್ಲರೂ ಲಾಫಿಂಗ್ ಬುದ್ಧಾನೆ ಅಲ್ಲಿ. ಸಿನಿಮಾ ಅನ್ನೋದೇ ನಮ್ಗೆ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ, ದೊಡ್ಡ ಅವಕಾಶ ಅಂತ ಅನ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಿನಿಮಾದಲ್ಲಿ ನಮ್ಗೆ ಅವಕಾಶ ಸಿಕ್ಕಿರೋದೇ ತುಂಬಾ ಪುಣ್ಯ ಅಂತ ಅನ್ಕೊಳ್ತೀವಿ. ಹಾಗಾಗಿ ನಮ್ಮ ಏನ್ ಪ್ಯಾಷನೇಟ್ ಆಗಿ ಬಂದ್ವಿ, ನಾವೇನ್ ಇಷ್ಟಪಡ್ತೀವಿ, ಅದರಲ್ಲಿ ನಮ್ಗೆ ಉದ್ಯೋಗ ಸಿಕ್ಕಿದಾಗ ತುಂಬಾ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ. ಪ್ರತಿ ಸಿನಿಮಾನು ನಾವು ಅಷ್ಟೇ ಎಂಜಾಯ್ ಮಾಡ್ಕೊಂಡು, ಎಲ್ಲಾ ಸಿನಿಮಾನು ಅಷ್ಟೇನೆ. ಹಂಗಾಗಿ ಅದರಲ್ಲಿ ಬೇರೆ ಏನು ಥಾಟ್ ಇರಲ್ಲ. ಆ ನಗು ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ಬೋದು. ದಿಗಂತರದವ್ರನ್ನ ಹಾಕೊಂಡು ರುಬ್ತೀವಿ 3 ಗಂಟೆ 4 ಗಂಟೆವರೆಗೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ, ಏನ್ ಮಾಡೋಕ್ಕಾಗಲ್ಲ. ನಮ್ಗೇನಿರಲ್ಲ, ನಾವು 48 ಗಂಟೆ ಎಲ್ಲ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ತುಂಬಾ ಲಾಂಗ್ ಶೆಡ್ಯೂಲ್ಗಳು ಶೂಟ್ ಮಾಡ್ತೀವಿ. ಗೋವರ್ಧನ್ ಹೆಸರಿಟ್ಟಿದ್ದು ಕರೆಕ್ಟ್ ನೀವು ಹೇಳಿದಂಗೆ. ಅವರು ಅಂದ್ರೆ ಕೃಷ್ಣ ಬೆಟ್ಟ ಅಲ್ವಾ ಗೋವರ್ಧನ್ ಅಂತ, ಇವರು ಬೆಟ್ಟ ತರ ಇರೋದಕ್ಕೆ ಗೋವರ್ಧನ್ ಅನ್ನೋ ರೀತಿಯಲ್ಲಿ. ಸರ್ ಚಾಯ್ಸೇ ಇರಲಿಲ್ಲ. ಅವನು ಹೆಂಗ್ ಹೇಳಿದೆ ಅಷ್ಟೇ, ಅವನು ಇದೇ ಮಾತೇ ಹೇಳಿದ್ದು. ಶೆಟ್ರ ಇದು ಲಾಫಿಂಗ್ ಬುದ್ಧ ಮಾಡ್ತಾ ಇದ್ವಿ, ಹಾ ಸೂಪರ್, ಓಕೆ ಅಂತ. ನಾನೇನೋ ಪ್ರೊಡಕ್ಷನ್ ಡಿಸೈನ್ ಮಾಡಕ್ ಕರ್ದ, ಏನು ಎಲ್ ಮಾಡ್ತೀವಿ, ಏನ್ ಮಾಡ್ತೀವಿ, ಬಡ್ಜೆಟ್ ಹಾಕು, ಏನು ಎತ್ತ ಕೇಳ್ತಾನೇನೋ ಅಂತ. ನೀವೇ ಆಕ್ಟ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದೀನಿ ಅಂತ. ನೀನೇ ಹೀರೋ ಮಚ್ಚ ಅಂದ. ಅಲ್ಲ ನನ್ ಮೇಲೆ ದುಡ್ಡು ಹಾಕ್ತಿಯಲ್ಲ ಅಂದೆ. ನಿನ್ ಮೇಲೆ ಯಾರು ದುಡ್ಡು ಹಾಕ್ತಾ ಇರೋದು, ಕತೆ ಮೇಲೆ ದುಡ್ಡು ಹಾಕ್ತಿರೋದು, ಮುಚ್ಕೊಂಡು ಕೆಲಸ ಮಾಡೋ ಅಂದ. ಸೊ ದೇರ್ ವಾಸ್ ನೋ ಆಪ್ಷನ್. ನಮ್ಮ ತಂಡದವರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ಸುಹಾಸು, ರಕ್ಷಿತ್ ಇವರೆಲ್ಲ IP ಆಗಿ ಲೈನ್ ಪ್ರೊಡ್ಯೂಸರ್ಸ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಕಿಣ್ಣ ಎಲ್ಲ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಡೈರೆಕ್ಷನ್ ಟೀಮ್ ಅವರು ನಾರ್ಮಲಿ ಇದನ್ನೆಲ್ಲ ಡೈರೆಕ್ಟರ್ ಹೇಳ್ತಾರೆ, ಅವ್ರು ಇಷ್ಟೊಂದು ಮಾತಾಡಿದ್ರೆ ದೊಡ್ಡ ವಿಷಯ. ಸೊ ಹಂಗಾಗಿ ಇಷ್ಟೋಕೆ ಅಂತ ನಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ. ಸಹ ಕಲಾವಿದರುಗಳು ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ಸಿನಿಮಾ ನೋಡಿದೀನಿ ನಾನು, ಫುಲ್ ಸಿನಿಮಾ. ಸೊ ಆರ್ಟ್ ಡೈರೆಕ್ಟರು ಧರಣಿ ಗಂಗೆಪುತ್ರ ಅವರು, ಎಲ್ಲೋ ಅವನು ಲಾಸ್ಟ್ ಕೂತಿದ್ದಾನೆ. ಓಕೆ, ಹಾ, ಬೆಳಗ್ಗೆ ಬಂದ್ರು ಕಾಣಿಸ್ತದೆ ಅಷ್ಟರಲ್ಲಿ. ಬಟ್ ಸ್ಟಿಲ್ ಥ್ಯಾಂಕ್ ಯು ಮಗ, ತುಂಬಾ ಅದ್ಭುತವಾಗಿ ಆಗಿದೆ ಕೆಲಸ. ಇಡೀ ತಂಡದವರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಏನೋ ಮಾತಾಡ್ತಿದ್ರೆ ಕಂಟಿನ್ಯೂ ಮಾಡಿ. ಯಾರು ಅದಂದ್ರೆ ಆಕ್ಚುಲಿ ಬರುತ್ತೆ ಡಿಸೈಡ್ ಮಾಡಿ. ರಿಯಲ್ ಲೈಫ್ ಅಲ್ಲಿ ಹೇಗಿರ್ತಾರೆ ನಮ್ಮ ಸಿನಿಮಾದಲ್ಲೂ ಹಾಗೆ ಅದೇ ಹೇಳ್ತಾರಲ್ಲ, ಅವ್ರ 6 ಅಡಿ 3 ಅಡಿ 9 ಅಡಿ ಅಂತಲ್ಲ ಅಂತಾರಲ್ಲ, ಹಂಗೆ ಇದೆ. ಅದೇ ಸಿನಿಮಾದಲ್ಲೂ ಅಷ್ಟೇ, ಬಾಯ್ ಬಿಟ್ರೆ ಪಂಚ್ ಡೈಲಾಗ್. ಇಡೀ ಸಿನಿಮಾದಲ್ಲಿ ಯಾರು ಡೈಲಾಗ್ಸ್ ತುಂಬಾ ಪಂಚ್ ತರ ಯಾವ್ದು ಇಲ್ಲ, ತುಂಬಾ ನ್ಯಾಚುರಲ್ ಆಗಿರುತ್ತೆ. ಇವ್ರದ್ದು ಮಾತ್ರ, ಇವ್ರಿಗೆ ಆಕ್ಚುಲಿ ನಮ್ಗೆ ಅವ್ರು ತುಂಬಾ ಹೇಳ್ತಾ ಇದ್ದಾರೆ, ನಂಗೆ ಫ್ರೀಡಮ್ ಇಲ್ಲ, ನಿಮಗೆ ಸೆನ್ಸರ್ ಪ್ರಾಬ್ಲಮ್ ಅದಕ್ಕೆ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಎಲ್ಲ ನನಗೆ ಸ್ಟೇಷನ್ ಅಂತ ಫೀಲ್ ಆಗಿದ್ದಾರೆ. ಯಾಕಂದ್ರೆ ಆ ಸ್ಟೇಷನ್ ಚೆನ್ನಾಗಿ ಸೆಟ್ ಹಾಕಿದ್ರು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್. ನನಗೆ ಕೈ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ ಅನ್ನೋ ಒಂದು ರೀತಿಯಲ್ಲಿ. ನನಗೆ ಅವಕಾಶ ಕೊಟ್ಟಂತ ರಿಷಬ್ ಶೆಟ್ಟಿ ಅವ್ರಿಗೂ ಮತ್ತು ಭರತ್ ಅವ್ರಿಗೂ, ಟೀಮ್ನವ್ರಿಗೂ ನಾನು ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ನಾವು ನಿಜವಾದ ಪೊಲೀಸ್ನಲ್ಲಿ ನಿಜವಾದಂತ ಆಕ್ಷನ್ಗಳು ಬರ್ತಾನೆ ಇರ್ತವೆ, ಅದು ನಿಜವಾದದ್ದು. ಆದ್ರೆ ಇದ್ರ ಮುಂದೆ ನಿಂತ್ಕೊಂಡು ಮಾಡುವಂತದ್ದು ಒಂಥರ 100 ರೌಡಿಗಳನ್ನ ಬೇಕಾದ್ರೆ ಹಿಡ್ಕೊಬಂತ ಒಳಗಾಕ್ಬಿಡ್ಬೋದು. ಅದು ಇದು ಬಹಳ ಒಂಥರ ಚಾಲೆಂಜ್. ಇದು ಏನೇನೋ ಮಾಡ್ಕೋಬೇಕು, ಎಲ್ಲಾನು ಬದಲಾವಣೆಗಳು ಕಷ್ಟನೋ ಅನಿಸ್ತು ನನಗೆ. ಆದ್ರೆ ಭರತ್ರವ್ರು ಹೇಳ್ತಾ ಇದ್ರು ನನಗೆ, ನೀವು ಹೆಂಗೆ ಮಾಡ್ತಿರೋ ಪೊಲೀಸಲ್ಲಿ ಹೆಂಗ್ ಮಾಡಿ ಸಾಕು, ನೀವು ಪೊಲೀಸ್ ಮಾಡ್ತಿರಲ್ಲ, ನೀವು ಮಾಡ್ತಿದ್ರಲ್ಲ ಅಂತ. ಓಹ್ ಕರೆಕ್ಟ್ ಇವ್ರು ಹೇಳ್ತಾ ಇರೋದು. ಸರಿ, ನಾನು ಹಾಗೆ ಮಾಡೋಣ, ಪೊಲೀಸ್ ತರನೇ, ಪೊಲೀಸ್ ಕೆಲಸ ಮಾಡ್ತಿದ್ದಾಗೆ ಅಂದಾಗ ಈಗ ಸರಿ ಅಂತ ಅಂದ್ರು. ಅವಾಗ ನನ್ಗನ್ನಿಸ್ತು, ಎಸ್ ನಾವೇನ್ ಮಾಡ್ತೀವೋ ಅದನ್ನೇ ಮಾಡ್ಬೇಕು, ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ. ಬಟ್ ಇಟ್ಸ್ ಅಲ್ಲ, ನಮ್ಗೆ ಆಸ್ ಅ ಪ್ರೊಡ್ಯೂಸರ್ ಸರ್ ಬಹಳ ಒಂದು ತುಂಬಾ ಉಳಿಸಿರೋದಂದ್ರೆ ಅದು ಉಮೇಶ್ ಸರ್. ಕಾಸ್ಟ್ಯೂಮ್ ಅವ್ರದೇ ಹಾಕೊಂಡ್ಬಂದಿದ್ರು. ಇಲ್ಲ ಆ ಥರದ್ದು ಯಾವುದಿಲ್ಲ, ಆ ಥರದ್ದು ಯಾವುದೂ ಇಲ್ಲ. ಇವರು ಎಸ್ ಪಿನೇ ಆಗಿರ್ತಾರೆ.
ಆಕ್ಟಿಂಗ್ ಬಗ್ಗೆನಾ? ಪೊಲೀಸ್ ನನ್ನ ಲೆಕ್ಕದಲ್ಲಿ ನನಗೆ ಬೇರೆಯವರು ಹೇಳ್ಕೊಡೋ ಅವಶ್ಯಕತೆ ಏನಿರಲ್ಲ ಸಾಮಾನ್ಯವಾಗಿ. ಯಾಕೆಂದ್ರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ, ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡಿದೆ. ಆದ್ರೆ ಡೂಪ್ಲಿಕೇಟ್ ಗನ್ ಈಚೆ ನೋಡಿದ್ರೆ ಇಲಾಖೆಯಿಂದ ಏನಿರ್ತದೆ, ಬೇರೆ ಏನಿರಲ್ಲ. ಥ್ಯಾಂಕ್ ಯು. ಬೆಳಿಗ್ಗೆ 6 ಗಂಟೆ ಸ್ಕೆಡ್ಯೂಲ್ ಅಂದ್ರೆ ಫಸ್ಟ್ ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲಿ ಬಂದು ನಿಲ್ಲುವಂತವ್ರು ಇವ್ರೆ. ನಮ್ಗೆ ಇನ್ನು ಕ್ಯಾಮ್ರಾ ಗಿಮ್ರಾ ಎಲ್ಲ ಬರೋಕ್ಕೂ ಮುಂಚೆ ಟೈಮ್ ಅಂದ್ರೆ ಶಿಸ್ತು, ಅಂದ್ರೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಸ್ತು ಅನ್ನೋದಲ್ಲಿ ಗೊತ್ತು. ಅವ್ರೇನಿಲ್ಲ, ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದು, ಶೂಟಿಂಗ್ ಬಂದಾಗ ಬಂದಿಲ್ಲ ಅವರು. ಎಲ್ಲ ವಿತ್ ಯೂನಿಫಾರ್ಮ್ ಬಂದು ರೆಡಿಯಾಗಿ ಬಂದ್ಬಿಟ್ಟು. ಇದು ಪೊಲೀಸ್ ಸಬ್ಜೆಕ್ಟ್ ಹಿಮಾಚಲ್ ಪ್ರದೇಶ್ ಅಲ್ಲಿನ ಒಬ್ಬ ಪೊಲೀಸ್ ಇಂದ. ಸೊ ಈಗ ಕನ್ನಡದಲ್ಲಿ ನೇರವಾಗಿ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ರಿಷಬ್ ಅವರು ಬೇರೆ ಲ್ಯಾಂಗ್ವೇಜ್ ನಲ್ಲಿ ಡಬ್ ಮಾಡಿಸಿ OTT ಆ ತರ ಏನಾದ್ರು ಇದೆ? OTT ಅವರು ಏನ್ ನಮ್ ಕಡೆ ತಿರುಗ್ತಿಲ್ಲ, ಸೊ ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ತೀನಿ. ಯಾವ್ದು ಅದೆಲ್ಲ ಊರ್ಕಿಂತ ಮುಂಚೆ ತಗೊಂಡಿದ್ದಾರೆ. ಸೊ ಹಂಗಾಗ್ತಿದೆ ಅಂದ್ರೆ ಅದಕ್ಕೇನು ಸೊಲ್ಯೂಷನ್ ಗೊತ್ತಾಗ್ತಿಲ್ಲ. ನಮ್ಮಲ್ಲೂ ಎಷ್ಟು ಮಟ್ಟಿಗೆ ರೀಚ್ ಆಗ್ತಿದೆ ಏನ್ ಕತೆ, ಅವ್ರದ್ದು ರಿಸರ್ಚ್ ಟೀಮ್ಗಳೆಲ್ಲ ಇರುತ್ತೆ. ಒಂದು ವಿನ್ ವಿನ್ ಸಿಚುವೇಶನ್ಗೆ ಹೋಗ್ಬೇಕು. ಅವ್ರಿಗೂ ಅದು ಅದರಿಂದ ಲಾಸ್ ಆಗಬಾರದು, ಪ್ರೊಡ್ಯೂಸರ್ಸ್ಗಳಿಗೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಬೇಕು. ಅದಕ್ಕೆ ಅದು ಅಂದ್ರೆ ಪ್ರತಿ ಸಲನೂ ಒಂದಷ್ಟು ವರ್ಷಗಳ ಮಧ್ಯದಲ್ಲಿ ಕೆಲವು ಕ್ರೈಸಿಸ್ಗಳು ಬರುತ್ತೆ. ಈಗ ಹಂಗ್ ನೋಡೋಕೋದ್ರೆ ಟಿವಿ ಚಾನಲ್ ಅವರು ಸಿನಿಮಾಗಳು ತಗೊಳ್ತಾ ಇಲ್ಲ, ಅವರೆಲ್ಲ ಇಲ್ಲೇ ಇದಾರಲ್ವಾ, ಬೆಂಗಳೂರಲ್ಲೇ ಆಫೀಸ್ಗಳಿದೆ, ನಾವು ಯಾಕೆ ಅವ್ರನ್ನೇ ದೂರ್ತೀವಿ. ಸೊ ಅವರು ಇನ್ಯಾವುದೋ ಪ್ರೊಡಕ್ಷನ್ ಮತ್ತೊಂದು ಅವ್ರದ್ದೇ ಆದಂತ ಲೆಕ್ಕಾಚಾರದ ಮೇಲೆ ಮಾತಾಡ್ತಾರೆ. ನಮ್ಗೆ ಉಳ್ಕೊಂಡಿರೋದು ಒಂದೇ, ಜನರ ಹತ್ರಕ್ಕೆ ಬರ್ತಾ ಇದೀವಿ. ಸೊ ಥಿಯೇಟರ್ ಅಲ್ಲಿ ಬಂದು ಜನ ನೋಡಿದ್ರೆ ಮಾತ್ರ ಸಿನಿಮಾ ರಿಕವರ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಸಿಚುವೇಶನ್. ಲಾಸ್ಟಿಗೆ ಎಲ್ಲಿ ಇಲ್ಲಾಂದ್ರೆ ಯೂಟ್ಯೂಬ್ ಇದೆ. ಬೇರೆ ಲ್ಯಾಂಗ್ವೇಜ್ ಗಳಿಗೆ ಆ ಥರದ್ದು ಏನೂ ಪ್ಲಾನ್ ಮಾಡಿಲ್ಲ ನಾವು. ಸಂಪೂರ್ಣವಾಗಿ ಕನ್ನಡದಲ್ಲೇ ಸಿನಿಮಾನ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೊ ಅಷ್ಟೇ. ಆದ್ರೆ ಜನ ಇವತ್ತು ಇಷ್ಟ ಆದ್ರೆ ಖಂಡಿತವಾಗ್ಲೂ ಸಬ್ ಟೈಟಲ್ ನೋಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಹೌದು, ಅಂದ್ರೆ ಪ್ರತಿ ಹಂತದಲ್ಲೂ ಒಂದೊಂದು ಬಿಸ್ನೆಸ್ ಅಪಾರ್ಚುನಿಟೀಸ್ ಅಂತ ಹುಟ್ಕೊಳ್ತಾ ಹೋಗುತ್ತೆ. ಅದು ಎಲ್ಲಾ ವ್ಯವಹಾರದಲ್ಲೂ ಇರುವಂತದ್ದೇ. ಸಿನಿಮಾ ಅಂತಂದಾಗ ನಮ್ಗೆ ಈ ಕಡೆಗೆ OTT ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ, ಸ್ಯಾಟಲೈಟ್ ರೈಟ್ಸ್ ಕೂಡ ಒಂದು ಬಿಸ್ನೆಸ್ ಅಪಾರ್ಚುನಿಟಿ. ಸೊ ಥಿಯೇಟರ್ ಹೇಗಿರುತ್ತೆ, ಥಿಯೇಟರ್ ಇಷ್ಟು ದಿನಗಳಾದ್ಮೇಲೆ ಆಮೇಲೆ ಎಲ್ಲ ಬರುವಂತದ್ದು ಅಂತ ಅನ್ಕೊಂಡು. ಸೊ ಸೇಮ್ ಟೈಮ್ ಸರ್ಕಾರನು ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು ಇವೆಲ್ಲ ಇರುತ್ತೆ. ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ, ಪ್ರೊಡ್ಯೂಸರ್ಗಳಿಗೆ ಇನ್ನೂ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಥಿಯೇಟರ್ ಅಲ್ಲಿ ಎಲ್ಲ ಸಿನಿಮಾಗಳು ಹೇಗಾಗತ್ತೆ, ಅದೊಂದು ಇದು ಇದೆ. ಏನಂತಂದ್ರೆ ಥಿಯೇಟರ್ ಜನ ಸಿನಿಮಾ ಮಾಡೋದನ್ನ ಕಮ್ಮಿ ಮಾಡ್ಬಿಟ್ರು, ಥಿಯೇಟರ್ ಎಕ್ಸ್ಪೀರಿಯನ್ಸ್ಗಳಿಲ್ಲ. ಅದರಿಂದನೇ ಸಿನಿಮಾ ಕತೆ ಚೆನ್ನಾಗಿದೆ, ಜನ ಬರ್ತಿಲ್ಲ ಅಂತಂದ್ರೆ ಹಂಗೆ ಆಗೋದು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ತಾನೇ ಜನ ಬರೋಕ್ಕೆ ಸಾಧ್ಯ. ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಕೂತ್ಕೊಂಡು ಜನರಿಗೆ ಬೈಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಜನರಿಗೆ 1000 ಆಪ್ಷನ್ ಇರುತ್ತೆ. ನೀವು ನಿಮ್ಮ ಫೋನ್ಗಳು ತಗೊಳ್ಳಿ, ಅದರೊಳಗಡೆ ನಿಮ್ದು ಪರ್ ಡೇ ಎಷ್ಟು ನಿಮ್ದು ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಮಿನಿಮಮ್ 4-5 hours ಇರುತ್ತೆ. ಸೊ ಜನರು ಅಷ್ಟು ಎಂಗೇಜ್ ಆಗ್ಬಿಡ್ತಾರೆ ಫೋನ್ ಒಳಗಡೆಗೆ. ಆಮೇಲೆ ಇವತ್ತು ಲಾಸ್ಟ್ ಟೈಮ್ ನಾನು ಹೇಳ್ತಿದ್ದೆ, ಈಗ ಸಿನಿಮಾ ನೋಡೋರ್ಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಅವ್ರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ, ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ, ಅವರಿಬ್ಬರೇ ಮ್ಯೂಸಿಕ್ ಮಾಡ್ತಿರ್ತಾರೆ, ಅವರಿಬ್ಬರೇ ಡೈಲಾಗ್ ರೈಟರು, ಅವರೇ ಒಂದು ಪಂಚನೆ ಹೇಳಿದ್ರೆ ಹೆಂಡತಿ ಒಂದು ಪಂಚ್ ಹೊಡಿತಾರೆ. ಸೊ ಅವರೇ ಒಂದು ಹಾಡು ಬರೀತಾರೆ. ಸೊ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ. ಅದರಲ್ಲಿ ಕಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ. ಅವ್ರು ನಮ್ಗಿಂತ ಫುಲ್ ಬಿಸಿ ಇದಾರೆ ಅವರು. ಸೊ ಆಮೇಲೆ ಫಿಲ್ಮ್ ಮೇಕರ್ಸ್ಗಳಿಗೆ ಎಲ್ಲ ಫಿಲ್ಮ್ ಮೇಕರ್ಸ್ಗಳ ಕಾಂಪಿಟೇಷನ್, ರೈಟರ್ಸ್, ಸಿನಿಮಾ ಇಂಡಸ್ಟ್ರಿಗಳ ಕಾಂಪಿಟೇಷನ್ ಸುಳ್ಳು. ಆಕ್ಚುಲಿ ಇವತ್ತು ಆಕ್ಚುಯಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆಗೆ. ಅವರು ಸಿಕ್ಕಾಪಟ್ಟೆ ಅಪ್ಡೇಟೆಡ್. ನಾನು ಇದನ್ನು 3-4 ವರ್ಷ ಮುಂಚೆನೇ ಹೇಳಿದ್ದೆ ಇದೇ ಜಾಗದಲ್ಲಿ. ಆಡಿಯನ್ಸ್ ಯಾವತ್ತು ನಮ್ಗಿಂತ 2-3 ವರ್ಷ ಮುಂದೆ ಇರ್ತಾರೆ. ನಾವು 3 ವರ್ಷ ಹಿಂದೆ ಮಾಡಿರೋ ಕತೆ ತಗೊಂಬಂದು ಅವ್ರಿಗೆ ಇವತ್ತು ಹೇಳಿರ್ತೀವಿ. ಅವ್ರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು 10 ಲ್ಯಾಂಗ್ವೇಜ್ ಸಿನಿಮಾಗಳನ್ನ OTT ಅಲ್ಲಿ ಅಲ್ಲಿ ಇಲ್ಲಿ ಥಿಯೇಟರ್ ಎಲ್ಲ ಕಡೆ ನೋಡ್ಕೊಂಡ್ ಬಂದಿರ್ತಾರೆ. ಸೊ ನಾವು ಅಪ್ಡೇಟ್ ಆಗಿದೆಯಲ್ಲಿ ಎಲ್ಲಿ ಅಪ್ಡೇಟ್ ಆಗಬೇಕು, ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು. ಆವಾಗ ಅವ್ರಿಗೆ ಓಕೆ, ಅವ್ರು ಬಂದು ನಾವು ಮಾಡಿ ಮುಗಿಸ್ಬೇಕಾದ್ರೆ ಅವರು ನಾವು ಒಂದು ಹತ್ರಕ್ಕೆ ಬರ್ಬೋದು. ಅವಾಗ ತುಂಬಾ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ಗೂ ನಮಗೂ. ಸೊ ಅದನ್ನ ನಾವು ಟ್ರೈ ಮಾಡ್ಬೇಕಂತ ನಾನು ಅನ್ಕೊಳ್ತೀನಿ. ಸೊ ಹಂಗಾಗಿ ಥಿಯೇಟ್ರೇ